ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಕನ್ನಡ ನಾಡಿನ ಜೀವನದಿ ಕಾವೇರಿಯ ಉಗಮ ಸ್ಥಾನವಾದ ತಲಕಾವೇರಿಯಲ್ಲಿ ಅಕ್ಟೋಬರ್ 17ರಂದು ಮಧ್ಯಾಹ್ನ 1:44ಕ್ಕೆ ಮಕರ ಲಗ್ನದ ಶುಭ ಮುಹೂರ್ತದಲ್ಲಿ ಪವಿತ್ರ ತೀರ್ಥೋದ್ಭವವಾಗಲಿದೆ. ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆ, ಭಗಂಡೇಶ್ವರ ತಲಕಾವೇರಿ ದೇವಾಲಯದ ಸಮಿತಿ ಕಾವೇರಿ ತುಲಾ ಸಂಕ್ರಮಣದ ಪವಿತ್ರ ತೀರ್ಥೋದ್ಭವ ಮತ್ತು ಜಾತ್ರೆಯ ಕಾರ್ಯಕ್ರಮಗಳನ್ನು ಬಿಡುಗಡೆಗೊಳಿಸಿದೆ. ಕಾವೇರಿ ತುಲಾ ಸಂಕ್ರಮಣ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಇದೇ ಸೆಪ್ಟೆಂಬರ್ 26ರಂದು ಭಾಗಮಂಡಲದ ಭಗಂಡೇಶ್ವರ ದೇಗುಲದಲ್ಲಿ ಬೆಳಿಗ್ಗೆ 9:31ಕ್ಕೆ ತುಲಾ ಲಗ್ನದಲ್ಲಿ ಪತ್ತಾಯಕ್ಕೆ ಅಕ್ಕಿ ಹಾಕುವುದು, ಅಕ್ಟೋಬರ್ 4ರಂದು ಬೆಳಿಗ್ಗೆ 8:33ಕ್ಕೆ ತುಲಾ ಲಗ್ನದಲ್ಲಿ ಆಜ್ಞಾ ಮುಹೂರ್ತ, ಅಕ್ಟೋಬರ್ 14ರಂದು ಬೆಳಿಗ್ಗೆ 11:45ಕ್ಕೆ ಧನು ಲಗ್ನದಲ್ಲಿ ಅಕ್ಷಯ ಪಾತ್ರೆ ಇಡುವುದು, ಅದೇ ದಿನ ಸಂಜೆ 4:25ಕ್ಕೆ ಮೀನ ಲಗ್ನದಲ್ಲಿ ಕಾಣಿಕೆ ಡಬ್ಬಿ ಇಡುವ ಕಾರ್ಯಕ್ರಮಗಳು ನಡೆಯಲಿದೆ. ಅಕ್ಟೋಬರ್ 17ರಂದು ಮಧ್ಯಾಹ್ನ 1:44ಕ್ಕೆ ತಲಕಾವೇರಿಯಲ್ಲಿ ಪವಿತ್ರ ತೀರ್ಥೋದ್ಭವವಾಗಲಿದೆ. ಈ ವರ್ಷ ತಾಯಿ ಕಾವೇರಿ ಮಾತೆ 17ರ ಮಧ್ಯಾಹ್ನ 1:44 ತೀರ್ಥ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಈ ವರ್ಷ ಜಾತ್ರೆಗೆ ಜನ ಹೆಚ್ಚಿ ಬರತಕ್ಕಂಥ ಸಾಧ್ಯತೆ ಇದೆ ಅಂತ ಎಲ್ಲ ಪೂರ್ವಭಾವಿ ಸಭೆಗೆ ಸಂಬಂಧಪಟ್ಟಂತೆ ಈ ದಿನ ಚರ್ಚೆ ನಡೀತಾ ಇದೆ. ಎಲ್ಲವೂ ಜಿಲ್ಲಾಡಳಿತದಿಂದ ಸುವ್ಯವಸ್ಥಿತವಾಗಿ ಕೆಲಸಗಳು ನಡೀತಾ ಇದೆ. ಜಾತ್ರೆಯಲ್ಲಿ ತೀರ್ಥೋದ್ಭವ ಆಗತಕ್ಕಂಥದ್ದು ಕಾವೇರಿ ತೀರ್ಥ ಸರ್ವಕಾಲಿಕ ಪರಮ ಶ್ರೇಷ್ಠವಾದಂಥ ತೀರ್ಥವಾಗಿರ್ತದೆ. ಅದರಿಂದಾಗಿ ಬರತಕ್ಕಂಥ ಭಕ್ತರು ಯಾವುದೇ ನೂಕುನುಗ್ಗಲು ಮಾಡದೆ, ಇನ್ನೊಬ್ಬರಿಗೆ ತೊಂದರೆ ಮಾಡದೆ ತೀರ್ಥವನ್ನು ಸ್ವೀಕಾರ ಮಾಡಿ ಪಾವನರಾಗಬೇಕು. ನಮಗೆಲ್ಲರಿಗೂ ತಾಯಿ ಕಾವೇರಿ ಮಾತೆ ಸನ್ಮಂಗಳನ್ನು ಮಾಡಲಿ ಅಂತೇಳಿ ನಾನು ಹಾರೈಸ್ತೇನೆ. ಪೂಜಾ ವಿಧಿವಿಧಾನ ಯಾವಾಗಿಂದ ಆರಂಭ ಆಗುತ್ತೆ? ಪೂಜೆ ತೀರ್ಥೋದ್ಭವಕ್ಕಿಂತ 2 ಅಲ್ಲ ಈಗ ಸೆಪ್ಟೆಂಬರ್ 20 ಜಾತ್ರೆಯ ಪ್ರಕ್ರಿಯೆಗಳು ಸೆಪ್ಟೆಂಬರ್ 26ರಿಂದ ಪತ್ತಾಯಕ್ಕೆ ಅಕ್ಕಿ ಹಾಕುವುದರ ಮೂಲಕ ಪ್ರಾರಂಭವಾಗುತ್ತೆ. ಭಗಂಡೇಶ್ವರ ಮತ್ತು ತಲಕಾವೇರಿ ದೇವಸ್ಥಾನಗಳು 8 ಕಿಲೋಮೀಟರ್ ಅಂತರದಲ್ಲಿದ್ದರೂ ಪ್ರಕ್ರಿಯೆ ನಡೆಯತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಭಗಂಡೇಶ್ವರದಲ್ಲಿ ನಡೀತದೆ. ತೀರ್ಥೋದ್ಭವ ಮಾತ್ರ ತಲಕಾವೇರಿ ನಡೀತದೆ. 26ಕ್ಕೆ ಪತ್ತಾಯಕ್ಕೆ ಅಕ್ಕಿ ಹಾಕಿದ ನಂತರ ಅಕ್ಟೋಬರ್ 4ರಂದು ಆಜ್ಞಾ ಮುಹೂರ್ತ ನಡೀತದೆ. ಆಜ್ಞಾ ಮುಹೂರ್ತ ಕಳೆದ ನಂತರ ಅಕ್ಟೋಬರ್ 14ಕ್ಕೆ ಅಕ್ಷಯ ಪಾತ್ರೆ ಇಡುವುದೆಂದತಕ್ಕಂಥ ಕಾರ್ಯಕ್ರಮ. ಅದೇ ದಿವಸ ಭಂಡಾರ ಡಬ್ಬಿ ಇರತಕ್ಕಂಥದ್ದು ಕಾರ್ಯಕ್ರಮ ಇದೆ. ನಂತರ 17ಕ್ಕೆ ತೀರ್ಥೋದ್ಭವ ಆಗಿರತಕ್ಕಂಥದ್ದು ಈಗಾಗಲೇ ಮುಹೂರ್ತಗಳನ್ನು ನಿಗದಿ ಮಾಡಲಾಗಿದೆ. ಈ ಬಾರಿ ಎಷ್ಟು ಜನರು ಸೇರುವಂಥ ನಿರೀಕ್ಷೆ ಇದೆ? ಈ ವರ್ಷ ಮಧ್ಯಾಹ್ನದ ಸಮಯವಾದ್ದರಿಂದ ಭಾಳಷ್ಟು ಜನ, ಒಂದು 50,000 ಜನಕ್ಕೆಲ್ಲ ತೊಂದರೆ ಅಷ್ಟು ಜನ ಸೇರಬಹುದು ಎನ್ನತಕ್ಕಂಥ ನಿರೀಕ್ಷೆ ನಮ್ಮಲ್ಲಿದೆ. ಇನ್ನು ಕಾದು ನೋಡೋಣ. ಕಾವೇರಿ ತುಲಾ ಸಂಕ್ರಮಣದ ಜಾತ್ರಾ ಮಹೋತ್ಸವದ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರಾದ NS ಬೋಸರಾಜ್ ಅವರು ಜನಪ್ರತಿನಿಧಿಗಳು, ದೇವಾಲಯ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆಯನ್ನು ನಡೆಸಿದರು. ಭಾಗಮಂಡಲದಲ್ಲಿ ನಡೆದ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಬಾರಿ ಅಧಿಕ ಸಂಖ್ಯೆಯ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಮತ್ತು ಭಕ್ತರ ಸುರಕ್ಷತೆಯನ್ನು ಕಾಪಾಡಬೇಕೆಂದು ಸೂಚನೆ ನೀಡಿದರು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ AS ಪೊನ್ನಣ್ಣ, ಜಿಲ್ಲಾಧಿಕಾರಿ ವೆಂಕಟರಾಜ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ K ರಾಮರಾಜನ್ ಮತ್ತಿತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕಾವೇರಿ ತುಲಾ ಸಂಕ್ರಮಣ ಸಂದರ್ಭದಲ್ಲಿ ಪ್ರಿಪರೇಷನ್ ಮೀಟಿಂಗ್ ಇವತ್ತು ನಾವು ಅಲ್ಲಿ ಕರೆದಿದ್ದೀವಿ. ಸಾಕಷ್ಟು ಈ ಭಾಗದ ಮುಖಂಡರೆಲ್ಲ ಅದರಲ್ಲಿ ಭಾಗವಹಿಸಿದ್ದಾರೆ. 12 ಇಲಾಖೆಯ ಮುಖ್ಯಸ್ಥರು ಸಹಿತ ಕರೆದಿದ್ದೀವಿ. ಅಧಿಕಾರಿಗಳು, ಎಲ್ಲ ಇಲಾಖೆಗಳ ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿದ್ದೀವಿ. ಬಂದಿರತಕ್ಕಂಥ ಇಲ್ಲಿ ಈ ಭಾಗದ ಮುಖಂಡರೆಲ್ಲ ಅನೇಕ ಸಲಹಾ ಸೂಚನೆಗಳು ಕೊಟ್ಟಿದ್ದಾರೆ. ಈ ಸಾರಿ ಮಧ್ಯಾಹ್ನ ಸಮಯದಲ್ಲಿ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಕ್ಕಂಥ ಒಂದು ಸಂದರ್ಭ ಇದೆ. ಹಾಗಾಗಿ ಅದರ ತಕ್ಕಂತೆ
ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ರಸ್ತೆಗಳು ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಕುಡಿಯೋ ನೀರು, ಟಾಯ್ಲೆಟ್ಸು, ಸ್ವಚ್ಛತೆ ಎಲ್ಲವನ್ನೂ ಸಹಿತ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಂತ ಮಾತನ್ನು ಈಗ ಕಟ್ಟುನಿಟ್ಟಾಗಿ ಆದೇಶ ಕೊಟ್ಟಿದ್ವಿ. ಎಕ್ಸೈಸ್ ಬಗ್ಗೆ ಏನೋ ಮಾತಾಡಿದ್ರೆ ಬಂದ್ ಮಾಡಿಸ್ಬೇಕಾದ್ರೆ ಆ ಸಚಿವರ ಜೊತೆ ತಿಮ್ಮಾಪುರ ಜೊತೆಗೆ ಅವ್ರಿಗೆ ಸಹಿತ ಮಾಹಿತಿ ಕೊಟ್ಟು ಅವ್ರ ಜೊತೆ ಅವರು ಅರಣ್ಯ ಇಲಾಖೆಯವರು ಬಂದಿಲ್ಲ, ಆ ಸಚಿವರ ಜೊತೆ ಮಾತಾಡಿದ್ವಿ. ಹಾಗಾಗಿ ಇವತ್ತು ವ್ಯವಸ್ಥಿತ ರೀತಿಯಲ್ಲಿ ಕಾರ್ಯಕ್ರಮ ನಡೀಬೇಕೆಂಬುದೇ ನಮ್ಮ ಉದ್ದೇಶ ಇದೆ. ಈ ಭಾಗದ ಜನರ ಅಪೇಕ್ಷೆಯಂತೆ ಅವರು ಕೊಟ್ಟಿರ್ತಕ್ಕಂಥ ಸಲಹೆ ಸೂಚನೆಯಂತೆ ಸರ್ಕಾರ ಈ ಕಾರ್ಯಕ್ರಮ ಎಲ್ಲ ಜವಾಬ್ದಾರಿಯುತವಾಗಿ ನಡೆಸ್ಕೊಂಡು ಹೋಗೋಕ್ಕೆ ನಮ್ಮ ಪ್ರಯತ್ನ ಮುಂದುವರಿದೆ. ಸರ್, ದಸರಾದ ಒಂದು ಹೇಳಿಬಿಡಿ ಸರ್. ದಸರಾ ಮೀಟಿಂಗ್ ಆಯ್ತಲ್ಲ ಇವತ್ತು ಮಡಿಕೇರಿ ದಸರಾ ಬಗ್ಗೆ ಸಹಿತ ಒಂದು ಮೀಟಿಂಗ್ ಮಾಡಿದ್ವಿ. ಅಲ್ಲಿ ಸಹಿತ ನಮ್ಮ ಶಾಸಕರು ಭಾಗವಹಿಸಿದ್ದಾರೆ, ಅಧಿಕಾರಿಗಳು ಭಾಗವಹಿಸಿದ್ದಾರೆ. ಅಲ್ಲಿ ನಡಿಬೇಕಾಗಿದ್ದ ರೀತಿಯಲ್ಲಿ ಆ ದಸರಾ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ನಗರಸಭಾ ಅಧ್ಯಕ್ಷರು, ಸದಸ್ಯರು ಸಹಿತ ಆ ಕಾರ್ಯಕ್ರಮದಲ್ಲಿ ಸಭೆಯಲ್ಲಿ ಭಾಗವಹಿಸಿ ಅನೇಕ ಸಲಹಾ ಸೂಚನೆಗಳು ಕೊಡೋದ್ರ ಜೊತೆಯಲ್ಲಿ ಯಾವ ರೀತಿಯಾಗಿ ಸರ್ಕಾರದಿಂದ ಸಹಕಾರ ಬೇಕು ಅನ್ನೋ ಮಾತುಗಳು ಸಹಿತ ಆಡಿದ್ದಾರೆ. ಆ ರೀತಿಯಾಗಿ ಸರ್ಕಾರ ಸಹಿತ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಲಿಕ್ಕೆ ಒಪ್ಪಿಕೊಂಡಿದೆ. ಆ ದಿಶೆಯಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಿರ್ದೇಶನ ಕೊಡಲಾಗಿದೆ. ವ್ಯವಸ್ಥಿತ ರೀತಿಯಲ್ಲಿ ಮಡಿಕೇರಿ ದಸರಾ ನಡೀಬೇಕು ಅಂತೇಳಿ. ಅದಾದ ನಂತರ ನಮ್ಮ ಗೋಣಿಕೊಪ್ಪ ದಸರಾ ಬಗ್ಗೆ ಸಹಿತ ಅದೇ ರೀತಿಯಾದಂಥ ಚರ್ಚೆ ನಡೆದು ಅಲ್ಲಿರ್ತಕ್ಕಂಥ ಸದಸ್ಯರು ಅಧ್ಯಕ್ಷರ ಜೊತೆಯಲ್ಲಿ ಮಾತನಾಡಿ ಅವರು ಹೇಳಿರ್ತಕ್ಕಂಥ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಅಧಿಕಾರಿಗಳೆಲ್ಲ ಜವಾಬ್ದಾರಿಯುತವಾಗಿ ಎರಡೂ ದಸರಾ ಉತ್ಸವಗಳನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತೇಳಿ ಅವ್ರಿಗೆ ನಿರ್ದೇಶನ ಕೊಡಲಾಗಿದೆ. ವಿರಾಜಪೇಟೆ ತಾಲೂಕಿನ ಮೈತಾಡಿ ಗ್ರಾಮದ ನಿವಾಸಿ ಬಳ್ಳಪಂಡ ಎಂ ಭೀಮಯ್ಯ ಎಂಬುವರಿಗೆ ಸೇರಿದ ಹಸುವನ್ನ ಕಳ್ಳತನ ಮಾಡಿದ ಆರೋಪದಡಿ 3 ಆರೋಪಿಗಳಿಂದ ವಿರಾಜಪೇಟೆ ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ವಿರಾಜಪೇಟೆ ತಾಲೂಕು ಕೊಂಡಂಗೇರಿ ಗ್ರಾಮದ ನಿವಾಸಿಗಳಾದ ಮೊಹಮ್ಮದ್ ಆಶಿಕ್, ಶಾಹಿದ್ ಹಾಗೂ ಹ್ಯಾರಿಸ್ ಬಂಧಿತ ಆರೋಪಿಗಳಾಗಿದ್ದಾರೆ. ಸೆಪ್ಟೆಂಬರ್ 5ರಂದು ಬಳ್ಳಪಂಡ ಎಂ ಭೀಮಯ್ಯ ಅವರ ಹಸು ಕಾಣೆಯಾಗಿರುವ ಕುರಿತು ವಿರಾಜಪೇಟೆ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ವಿಶೇಷ ತಂಡವನ್ನು ರಚನೆ ಮಾಡಿ ತನಿಖೆ ನಡೆಸಿದ ಪೊಲೀಸರು 3 ಆರೋಪಿಗಳಿಂದ ಬಂಧಿಸಿದ್ರು. ಹ್ಯಾರಿಸ್ ಎಂಬಾತ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2024ರಲ್ಲಿ ನಡೆದ ಗೋವು ಕಳವು ಪ್ರಕರಣದಲ್ಲೂ ಆರೋಪಿಯಾಗಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಡಿವೈಎಸ್ಪಿ ಮಹೇಶ್ ಕುಮಾರ್ ಎಸ್, ವಿರಾಜಪೇಟೆ ವೃತ್ತ ನಿರೀಕ್ಷಕ ಪಿ ಅನೂಪ್ ಮಾದಪ್ಪ, ಗ್ರಾಮಾಂತರ ಠಾಣಾಧಿಕಾರಿ ಲತಾ ಎನ್ಜೆ, ಸಿಬ್ಬಂದಿಗಳಾದ ಸಾಜನ್ ಜೋಸ್, ನಿಶಾಂತ್, ಸಂತೋಷ್ ಚೌಹಾಣ್, ಅಬ್ದುಲ್ ಮಜೀದ್ ಬೋಪಣ್ಣ ಅವರು ಕಾರ್ಯಾಚರಣೆ ನಡೆಸಿದರು. ಪ್ರಜಾಪ್ರಭುತ್ವ ಇತಿಹಾಸವನ್ನು ಹೊಂದಿದಂತಹ ಭಾರತದಲ್ಲಿ ಜನಿಸಲು ನಾವೇ ಪುಣ್ಯವಂತರು ಅಂತ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಹೇಳಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ನಗರದ ಗಾಂಧಿ ಭವನದಲ್ಲಿ ಸೋಮವಾರ ನಡೆದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ದೇಶ ಅಭಿವೃದ್ಧಿ ಆಗ್ತಾ ಇದೆ, ಜನಸಂಖ್ಯೆಯಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ, ದೇಶವು ಸುಸ್ಥಿರವಾಗಿದೆ, ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಹೀಗೆ ಸಾಗಬೇಕೆಂದರೆ ನಮ್ಮ ಮತ ನಮ್ಮ ಹಕ್ಕು ಎನ್ನುವ ಘೋಷವಾಕ್ಯವನ್ನ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಪ್ರಜೆಯೂ ಮತ ಚಲಾಯಿಸುವ ಮೂಲಕ ಪಾಲಿಸಬೇಕೆಂದರು. ಪ್ರಜಾಪ್ರಭುತ್ವ ಆಡಳಿತದ ಮೇಲೆ ಯುವ ಪೀಳಿಗೆ ಒಲವು ಮೂಡಿಸುವ ಕಾರ್ಯಕ್ರಮ ಹೆಚ್ಚಿಸಬೇಕು. ರಾಜಕೀಯದ ಆಡಳಿತ ಕುರಿತು ಶಿಕ್ಷಣವನ್ನು ನೀಡಬೇಕು. ಯುವ ಪೀಳಿಗೆಯಿಂದ ಸೇರಿಸಿಕೊಂಡು ರಾಜಕೀಯ ಕಾರ್ಯಕ್ರಮಗಳನ್ನು ನಡೆಸುವಂತಾಗಬೇಕು. ಆಗಲೇ ರಾಜ್ಯವು ಸುಸ್ಥಿರವಾಗಿರುವುದೆಂದು ಹೇಳಿದರು. ಅಕ್ಕಪಕ್ಕದ ರಾಷ್ಟ್ರದಲ್ಲಿ ನಡೀತಾ ಇರುವ ಅಹಿತಕರ ಘಟನೆಯನ್ನು ಗಮನಿಸಿ ಅದನ್ನು ಅರಿತುಕೊಂಡು ಮುಂದಾಗುವ ಕೆಡುಕನ್ನು ತಪ್ಪಿಸಲು ಪ್ರಜೆಗಳೆಲ್ಲರೂ ಒಟ್ಟುಗೂಡಿ ದೇಶಕ್ಕೆ ಒಳಿತನ್ನ ಮಾಡಬೇಕೆಂದು ತಿಳಿಸಿದರು. ಸಂವಿಧಾನವನ್ನು ಪ್ರತಿಯೊಬ್ಬರ ಜೀವನದಲ್ಲಿಯೂ ಅನ್ವಯ ಮಾಡಿಕೊಳ್ಳುವಂತಾಗಬೇಕು. ಹಾಗೆಯೇ ಪಾಲಿಸಿ ಗೌರವಿಸಬೇಕೆಂದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅತಿ ದೊಡ್ಡ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನುಗುಣವಾಗಿ ನಾವು ಮುಂದುವರಿತಾ ಇದ್ದೀವಿ. ಪ್ರಧಾನಿ ಆಗಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪ್ರಧಾನಮಂತ್ರಿಯಾಗಿ ಈ ದೇಶದಲ್ಲಿ ಬದಲಾವಣೆ ತರ್ತಕ್ಕಂಥ ಅನೇಕ ಯೋಜನೆಗಳು ಪಂಚವರ್ಷ ಪ್ರಣಾಳಿಕೆ ಮುಖಾಂತರ ಇವತ್ತು ಕೃಷಿಗೆ ಆದ್ಯತೆ ನೀಡಿ ನೀರಾವರಿ ವಿಷಯದ ಬಗ್ಗೆ ಇರ್ಬೋದು ಮತ್ತು ಇಂಡಸ್ಟ್ರಿ ಬಗ್ಗೆ ಇರ್ಬೋದು, ಆ ರೀತಿಯಾದಂಥ ಅನೇಕ ಯೋಜನೆಗಳ ಮುಖಾಂತರ ದೇಶದಲ್ಲಿ ಬಂದಿರುವಂಥ ಸರ್ಕಾರಗಳು ಸಾಕಷ್ಟು ಬದಲಾವಣೆ ತರ್ತಕ್ಕಂಥ ಒಂದು ಪ್ರಯತ್ನ ಆಗಿದೆ. ದೇಶ ಅಭಿವೃದ್ಧಿ ಆಗ್ತಾ ಇದೆ, ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಅನೇಕ ಘಟನೆಗಳು ಸಹಿತ ನಾವು ನೋಡ್ತಾ ಇದ್ದೀವಿ ಸಂದರ್ಭದಲ್ಲಿ. ಇಂತಹ ಸಂದರ್ಭದಲ್ಲಿ ನಾವು ಈ ಪ್ರಜಾಪ್ರಭುತ್ವ ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ದಿನಾಚರಣೆ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ.
ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿದ್ರೆ ಸಮಾನತೆ ಸ್ವಾತಂತ್ರ್ಯ ನಮಗೆಲ್ಲರೂ ಸಿಗ್ತಕ್ಕಂಥದ್ದು. ಅದರ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇವತ್ತು ಜಾತಿ ಧರ್ಮ ಭೇದವಿಲ್ಲದಂತೆ ಈ ಪ್ರಜಾಸ್ವಾಮ್ಯ ವ್ಯವಸ್ಥೆಯಲ್ಲಿ ನಮ್ಮೆಲ್ಲರಿಗೂ ಸಮಾನವಾದಂಥ ಒಂದು ಸ್ವಾತಂತ್ರ್ಯ ಇದೆ, ಹಕ್ಕಿದೆ. ಅದ್ರ ಜೊತೆಯಲ್ಲಿ ನಮಗೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಈ ಪ್ರಜಾಸ್ವಾಮ್ಯ ವ್ಯವಸ್ಥೆ ಉಳಿಬೇಕು ಅಂದರೆ ನಮ್ಮ ಮತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ಮತ ನಮ್ಮ ಹಕ್ಕು ಎಂಬ ಒಂದು ಶಬ್ದ ಇವತ್ತು ಇಡೀ ದೇಶದಲ್ಲಿ ನಾವು ಜನರಲ್ಲಿ ಕಾಣ್ತಾ ಇದ್ದೀವಿ. ಇಂತಹ ವಿಷಯದಲ್ಲಿ ಸಹಿತ ಈ ದೇಶದ ಪ್ರಜಾಸ್ವಾಮ್ಯ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರ್ತಕ್ಕಂಥ ಸಂವಿಧಾನದಲ್ಲಿ ಇರುವಂಥ ವಿಷಯಗಳನ್ನ ಮೀರಿ ಕೆಲವು ಸಂದರ್ಭದಲ್ಲಿ ವಿವಿಧ ಘಟನೆಗಳು ನಡೀತಾ ಇದೆ. ಆ ಘಟನೆಗಳ ಬಗ್ಗೆ ಜನರಿಗೂ ನಂಬಿಕೆ ಕಡಿಮೆ ಆಗ್ತಕ್ಕಂಥ ಪರಿಸ್ಥಿತಿ ಇವತ್ತು ಉದ್ಭವಿಸ್ತಾ ಇದೆ. ಅನೇಕ ಸ್ವಯಂ ಸಂಸ್ಥೆಗಳು ಇವತ್ತು ಎಲೆಕ್ಷನ್ ಕಮಿಷನ್ ಇರ್ಬೋದು, ಇಡಿ ಇರ್ಬೋದು, CBI ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇಂಥ ಸಂಸ್ಥೆಗಳೆಲ್ಲ ಇವತ್ತು ನಂಬಿಕೆಯನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು ಬಹಳ ಅಪಾಯಕಾರಿಯಾದಂಥ ವಿಷಯ. ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಮಾತನಾಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ಹಲವು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಭಾರತ ರಾಷ್ಟ್ರಕ್ಕೆ ಉತ್ತಮ ಸಂವಿಧಾನವನ್ನು ನೀಡಿದ್ದಾರೆ ಎಂದರು. ಪ್ರಜಾಪ್ರಭುತ್ವ ದಿನಾಚರಣೆಯಲ್ಲಿ ನಾವು ಯಾವ ರೀತಿಯಲ್ಲಿ ಪ್ರಜಾಪ್ರಭುತ್ವದ ಅವತ್ತಿಂದ ನಮ್ಮ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಏನು ಸಂವಿಧಾನ ಕೊಟ್ಟರು, ಅವರು ಗಿಫ್ಟಾಗಿ ಕೊಟ್ಟಿಲ್ಲ, ಅವರು ನಮಗೆ ಒಬ್ಬರು ಜವಾಬ್ದಾರಿಯಾಗಿ ಕೊಟ್ಟರು ಅಂತ. ಆ ಜವಾಬ್ದಾರಿಯಾಗಿ ನಾವು ಉಳಿಸೋದು ನಮ್ಮ ಜವಾಬ್ದಾರಿ. ಅಂದರೆ ನೀವು ಹೇಳಿದಂಗೆ ಬರೀ ನೀವು ಒಂದು MLA ಆದಂಥ ಸಂದರ್ಭದಲ್ಲಿ ಇಲ್ಲ ನಿಮ್ಮ ಥರ ಧ್ವನಿ ಏರಿಸಂಥ ಸಂದರ್ಭದಲ್ಲಿ ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಅದು ಬೇರೆ ರೀತಿಯಲ್ಲೂ ಎತ್ಕಟ್ಟಂಥ ಕೆಲಸ ನಾವು ನಿರಂತರವಾಗಿ ಮಾಡಬೇಕು, ಧ್ವನಿ ಏರಿಸಬೇಕು, ಹೋರಾಟ ಮಾಡಬೇಕು. ಬೇರೆ ಬೇರೆ ರೀತಿಲಿ ನೀವು ಹೇಳ್ದಂಗೆ ಸಮುದಾಯ ಅಂದರೆ ಕಾನೂನು ರೀತಿಲಿ ಅನ್ಯಾಯ ಆಗಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ನೇತೃತ್ವದಲ್ಲಿ ಆ ಸಮಾನತೆ ಕೊಡುವಂಥ ಜವಾಬ್ದಾರಿ ಪ್ರಜಾಪ್ರಭುತ್ವದಲ್ಲಿ ಒಂದು ಅವಕಾಶ ಇದೆ. ಸನ್ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಅವತ್ತಿನ ಸಂದರ್ಭದಲ್ಲಿ ಬೇರೆ ಬೇರೆ ದೇಶದಲ್ಲೂ ಸಂವಿಧಾನ ಹೆಂಗೆ ಬರ್ದಿತ್ತು, ಯಾವ ರೀತಿಯಲ್ಲಿ ಇತ್ತು, ಅದೆಲ್ಲಾನು ಸೇರಿಸ್ಕೊಂಡು ನಮ್ಮ ಸಂವಿಧಾನ ಈ ಮಟ್ಟಕ್ಕೆ ತರಂತ ಅವಕಾಶ ಕೊಟ್ಟಿರಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನಗೆ ಗೊತ್ತಿರಂಗೆ ಅವರಿಂದನೇ ನನಗೆ ಒಬ್ಬ ಜನಪ್ರತಿನಿಧಿ ಆಗಬೇಕು ಒಂದು ಅವಕಾಶ. ಯಾಕೆ ಅಂತಂದ್ರೆ ನಾವು ಹೇಳ್ಬೋದು ನಮಗೆ ಹಂಗೆ ಅಂತ, ಕಾನೂನಿಲ್ಲ ಅಂದ್ರೆ ಅಂದ್ರೆ ನಮಗೆ ಸಂವಿಧಾನ ಇಲ್ಲದ ಸಂದರ್ಭದಲ್ಲಿ ನಾವು ಯಾವ ಮಟ್ಟಿಗೆ ಇರ್ತಿದ್ವು ಅಂತ ನಮಗೂ ಗೊತ್ತಿರ್ತಿರ್ಲಿಲ್ಲ. ಮಾತ್ರ ನೀವು ಹೇಳ್ದಂಗೆ ಅದನ್ನ ಒಂದು ರೀತಿಲಿ ರಕ್ಷಣೆ ಮಾಡೋಂಥ ಜವಾಬ್ದಾರಿ ಅಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಮಕ್ಕಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾಭ್ಯಾಸ ಕೊಟ್ರೇನೆ ಒಂದು ರೀತಿಲಿ ಆ ವ್ಯಾಲ್ಯೂಸ್ ಇರ್ಬೋದು, ಆ ಸಂವಿಧಾನದಂತ ಗುಣಗಳು ಎತ್ತಿದಕ್ಕೆ ಒಂದು ಅವಕಾಶ, ನಮ್ಮೆಲ್ಲ ಮಕ್ಕಳಿಗೆ ಅವಕಾಶ. ಅದೇ ವಿಚಾರದಲ್ಲಿ ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಾವು ಸಮುದಾಯ ಅಂದ್ರೆ ಪ್ರಜಾಪ್ರಭುತ್ವದಂತಂದ್ರೆ ನಾವು ಬರೀ ವೋಟ್ ಹಾಕೋದಂತ ಮುಖ್ಯ ಅಲ್ಲ. ನನಗೆ ಗೊತ್ತಿದಂಗೆ ಇಲ್ಲಿ ಮುಖ್ಯ ಪಾತ್ರಗಳು ಸಾರ್ವಜನಿಕ ಅಂದ್ರೆ ಪಬ್ಲಿಕ್ ಮುಖ್ಯ. ನಾವು ಪಬ್ಲಿಕ್ ಕರೆಕ್ಟ್ ಆಗಿ ನಾವು ಸಮಾನತೆ ಇಲ್ಲ ಅಂದ್ರೆ ಮರ್ಯಾದೆ ಕೊಟ್ಟು ಮಾತಾಡಿಸ್ಲಿಲ್ಲ ಅಂತಂದ್ರೆ ನೀವು ಹೇಳಿದಂಗೆ ಅದೇ ರೀತಿಲಿ ನಾಯಕರು ಸೃಷ್ಟಿ ಆಯ್ತಾರೆ. ನಾವು ಆ ಮಟ್ಟಕ್ಕೆ ನಾವು ಸಾರ್ವಜನಿಕರಿಗೆ ಅಗೌರವ ಕೊಟ್ರೆ ಅಂದ್ರೆ ನೀವು ಹೇಳಿದಂಗೆ ಸಮಾನತೆ ನೋಡ್ಲಿಲ್ಲ ಅಂತಂದ್ರೆ ಅದೇ ರೀತಿಲಿ ವೇದಿಕೆಗಳು ಅದೇ ರೀತಿ ವೇದಿಕೆಗಳು ಸೃಷ್ಟಿ ಆಯ್ತಾರೆ. ಆ ವಿಚಾರದಲ್ಲಿ ನಾನು ಹೆಚ್ಚಿನ ಸಂಖ್ಯೆ ಮಾತಾಡಕ್ ಹೋಗಲ್ಲ. ವಿಶೇಷವಾಗಿ ಇದು ಒಂದು ನೀವು ಹೇಳಿದಂಗೆ ಸ್ವತಂತ್ರ ಹೋರಾಟ ಇರ್ಬೋದು, ನಮ್ಮ ಪ್ರಜಾಪ್ರಭುತ್ವ ಇರ್ಬೋದು, ಇಲ್ಲಾಂದ್ರೆ ಸಂವಿಧಾನ ಇರ್ಬೋದು, ಬರೀ ಒಂದೇ ದಿವಸ ಸಾಲದಿಲ್ಲ. ನಿರಂತರವಾಗಿ FMC ಕಾಲೇಜಿನ ಪ್ರಾಧ್ಯಾಪಕರಾದ ಶ್ರೀಧರ್ ಅವರು ಮಾತನಾಡಿ, ರಾಷ್ಟ್ರಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಭಾರತ ಸಂವಿಧಾನ ತಲುಪಿದ್ದು ಇಂತಹ ಮಹತ್ವಪೂರ್ಣ ಘಟನೆಯು ಭಾರತವನ್ನು ವಿಶ್ವದಾದ್ಯಂತ ಗುರುತಿಸಲು ಸಾಧ್ಯವಾಗಿದ್ದು ಸಂತೋಷಕರ ಸಂಗತಿಯಾಗಿದೆ ಎಂದರು. DSSನ ಸಂಚಾಲಕ ದಿವಾಕರ್ ಅವರು ಮಾತನಾಡಿ, ಅಂಬೇಡ್ಕರ್ ಭವನ ಸ್ಥಾಪನೆಗೆ ಸ್ಥಳಾವಕಾಶವನ್ನು ನೀಡಬೇಕೆಂದು ಮೊದಲು ಗುರುತಿಸಲಾದ ಸ್ಥಳವು ಸಮಿತಿಗೆ ಅಸಮಾಧಾನಕರವಾಗಿದ್ದು ಬೇರೆ ಸ್ಥಳವನ್ನು ನಿಗದಿಪಡಿಸಬೇಕೆಂದು ಗಣ್ಯರಲ್ಲಿ ಮನವಿ ಮಾಡಿದರು. ಹೋರಾಟಗಳು ಮಾಡಿದ್ದೀವಿ, ಉರುಳು ಸೇವೆ ಮಾಡಿದ್ದೀವಿ, ಎಲ್ಲ ನಮ್ಮದು ಹೋರಾಟಗಳು ನಿರಂತರ ನಡೀತಿತ್ತು. ಆದರೆ ಇವತ್ತುವರೆಗೆ ನಮಗೆ ಎಲ್ಲಿ ಸಮೇತ ಒಂದು ಅಂಬೇಡ್ಕರ್ ಭವನಕ್ಕೆ ಜಾಗ ನೀವು ಗುರುತಿಸಿಲ್ಲ. ನಾವು ಸುಮಾರು ಕಡೆ ನಮ್ಮ ಜಿಲ್ಲಾಧಿಕಾರಿಗಳು ನಮಗೆ ಜಾಗ ತೋರಿಸ್ಕೊಡೋದು ಅದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಆದರೆ ಈಗ ನಮ್ಮ ಇಂದ್ರನಗರದಲ್ಲೂ ಕೊಟ್ಟಿದ್ದಾರೆ ಜಾಗ, ಅದು ನಮಗೆಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್. ನಮ್ಮ RTC ಅದೆಲ್ಲ ಉಂಟು ನಮ್ಮ ಹತ್ರ, ದಯವಿಟ್ಟು ಅದನ್ನು ಮಾಡಿಕೊಡಿದೆ.
ಯಾಕಂದರೆ ಇಡೀ ನಮ್ಮ ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದಲಿತ ಮುಖಂಡರ ಪರವಾಗಿ ಮತ್ತು ದಲಿತ ನಾಯಕರ ಪರವಾಗಿ ನಾನು ತಮ್ಮಲ್ಲಿ ಮನವಿ ಮಾಡೋದು, ದಯವಿಟ್ಟು ನೀವು ಮಾಡಬೇಕು, ಮುಖಂಡರು ದಯವಿಟ್ಟು ಬಂದು ಆ ಒಂದು ಮನವಿಯನ್ನು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾ ಅಧ್ಯಕ್ಷರಾದ ತೀತೀರ ಧರ್ಮಜ ಉತ್ತಪ್ಪ, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಮಂದ್ರೀರ ಮೋಹನ್ ದಾಸ್, ನಗರಸಭೆ ಸದಸ್ಯರಾದ ಸತೀಶ್, ಜಿಲ್ಲಾಧಿಕಾರಿ ವೆಂಕಟರಾಜ, ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಶೇಖರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ದೇಶದ ಏಕತೆ ಮತ್ತು ಭಾರತವನ್ನು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಕೊಡಗಿನಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವ ಉನ್ನತ ಮಟ್ಟದ ಕ್ರೀಡಾ ತರಬೇತಿ ವಸತಿ ನಿಲಯ ವಿ ಬಾಡಗದಲ್ಲಿ ಮೀಸಲಿಟ್ಟಿರುವ ಸ್ಥಳ ವೀಕ್ಷಣೆಯಿಂದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಅವರು ರಾಜ್ಯಸಭಾ ಸದಸ್ಯರಾದ ಅಜಯ್ ಮಾಕನ್ ಅವರೊಂದಿಗೆ ವೀಕ್ಷಿಸಿದ್ರು. ವೀಕ್ಷಣೆ ಹಾಗೂ ಪರಿಶೀಲನೆ ಸಂದರ್ಭ ಶಾಸಕರು ರಾಜ್ಯಸಭಾ ಸದಸ್ಯರಿಗೆ ಸದರಿ ಸ್ಥಳದಲ್ಲಿ ಉನ್ನತ ಮಟ್ಟದ ತರಬೇತಿ ವಸತಿ ನಿಲಯ ಸ್ಥಾಪಿಸಿದಲ್ಲಿ ರಾಜ್ಯದಲ್ಲೂ ಹಾಗೂ ಅದರಲ್ಲೂ ವಿಶೇಷವಾಗಿ ಕೊಡಗಿನ ಕ್ರೀಡಾಪಟುಗಳಿಗೆ ಆಗುವ ಅನುಕೂಲದ ಬಗ್ಗೆ ಹಾಗೂ ಇಲ್ಲಿ ಕಲ್ಪಿಸಲು ಉದ್ದೇಶಿಸಿರುವ ಕ್ರೀಡಾ ಸವಲತ್ತುಗಳ ಬಗ್ಗೆ ವಿವರಿಸಿದರು. ಕೆಳಗೆ ಹೋಗ್ತೀವಿ ಫುಲ್ ಉಂಬ್ಳು ಇದೆ. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕ ಎಸ್ ಪೊನ್ನಣ್ಣ ಅವರು ತಾವು ಈ ಹಿಂದೆ ಸಂಸದರಾದ ಅಜಯ್ ಮಾಕನ್ ಅವರೊಂದಿಗೆ ಬೇಡಿಕೆ ಇಟ್ಟ ಸಂದರ್ಭ ಅವರು ಕೊಡಗು ಜಿಲ್ಲೆಯ ಬಗ್ಗೆ ಹೆಮ್ಮೆಯಿಂದ ಕ್ರೀಡೆ ಮತ್ತು ಸೈನ್ಯಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿ ಖಂಡಿತವಾಗಿಯೂ ತನ್ನ ಕೈಲಾದ ಅನುದಾನವನ್ನು ಒದಗಿಸುವ ಭರವಸೆ ನೀಡಿದರು. ಅದೇ ರೀತಿ ಇಂದು ಆಗಮಿಸಿದ ಸಂಸದರು ಈ ಉನ್ನತ ಕ್ರೀಡಾ ತರಬೇತಿ ವಸತಿ ನಿಲಯಕ್ಕೆ ಮೀಸಲಿಟ್ಟ 11.2 ಎಕರೆ ಜಾಗವನ್ನು ವೀಕ್ಷಿಸಿದರು. ಅಲ್ಲದೆ ತಮ್ಮ ಅನುದಾನದಲ್ಲಿ ನೀಡಬಹುದಾದ ಎಲ್ಲ ಮೊತ್ತವನ್ನು ಸದರಿ ಕ್ರೀಡಾಂಗಣಕ್ಕೆ ನೀಡುವುದಾಗಿ ಭರವಸೆ ನೀಡಿದರು. ಈಗಾಗಲೇ ನಿರ್ಮಾಣ ಕಾಮಗಾರಿಯ ಪೂರ್ವ ತಯಾರಿ ಪ್ರಗತಿಯಲ್ಲಿದ್ದು ಸಮಯ ಒದಗಿ ಬಂದಲ್ಲಿ ಇದೇ ಬರುವ ನವೆಂಬರ್ ತಿಂಗಳು ಮುಖ್ಯಮಂತ್ರಿಗಳು ಸಂಸದರಾದ ಅಜಯ್ ಮಾಕನ್ ಹಾಗೂ ಕ್ರೀಡಾ ಸಚಿವರನ್ನ ಈ ಭಾಗಕ್ಕೆ ಕರೆಯಿಸಿ ಅಧಿಕೃತವಾಗಿ ಕಾರ್ಯಕ್ರಮ ನಡೆಸುವ ಉದ್ದೇಶವನ್ನು ತಿಳಿಸಿದರು. Sloping is there. So we have to take the levels of that is there is a lot of we'll have to level it, and again depends on how we gonna plan because it's too steep there. But you can plan accordingly. Yeah. Because the
believe the playfield area can be at one place, can be at another place, the administrative block and the gymnasium can be. Everything will not be at the same level. Yeah, so everything will not be at the same level. Only the playfield area. And if there is a minor slope also in playfield area, doesn't like shouldn't matter. So focus, don't focus on filling up and making it better. Yeah. Where it is required, it will be done. And where it will be taken down. But you should plan that well in advance, the location of such. ಸರಸಾಟಿ ಆಗಿರುವಂಥ ಇನ್ನೊಂದು ದೇಶದಲ್ಲಿ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗುತ್ತೆ. ಅದನ್ನು ಗುರುತಿಸಿ ನಮ್ಮ ರಾಜ್ಯಸಭಾದ ಸಂಸದರು ಅಂತ ಅಜಯ್ ಮಲ್ಕನ್ ಅವರು ರಾಜ್ಯಸಭೆಯಲ್ಲಿ ಮಾತಾಡಿದರು. ಕೊಡವ ಹಾಕಿ ಹಬ್ಬ ಗಿನ್ನಿಸ್ ಬುಕ್ ದಾಖಲೆಯನ್ನು ಸ್ಥಾಪಿಸಿದೆ ಅಂತೇಳಿ ಅವರು ಹೆಮ್ಮೆಯಿಂದ ಮಾತಾಡಿದಾಗ ನನಗೂ ಭಾಳ ಖುಷಿ ಆಯಿತು. ನಾನೇನು ಅವ್ರ ಹತ್ರ ಅದ್ರ ಬಗ್ಗೆ ಚರ್ಚೆನೂ ಮಾಡಿದ್ದೆ. ನಾನು ತಕ್ಷಣ ಅವ್ರನ್ನ ದೂರವಾಣಿ ಮೂಲಕ ಸಂಪರ್ಕ ಮಾಡಿ, ನನ್ನ ಸಂಪರ್ಕ ಇತ್ತು ಯಾಕಂದರೆ ಅವರು ಇಲ್ಲಿಂದ ರಾಜ್ಯಸಭೆಗೆ ಆಯ್ಕೆ ಆದಾಗ ನಾಮಿನೇಷನ್ ಮಾಡೋದಂಥ ಸಂದರ್ಭದಲ್ಲಿ ನಾನು ಅವ್ರ ಜೊತೆ ಅವರು ಹೈ ಆಲ್ಟಿಟ್ಯೂಡ್ ಟ್ರೈನಿಂಗ್ ಸೆಂಟರ್, ಸ್ಪೋರ್ಟ್ಸ್ ಸೆಂಟರನ್ನು ಮಾಡೋದು ನಂದು ಕೂಡ ಕನಸಾಗಿದೆ. ಖಂಡಿತವಾಗಿ ನಿಮ್ಮ ಜಾಗದಲ್ಲಿ ಮಾಡ್ಬೋದು, ಜಾಗ ಗುರುತಿಸಿ ಅಂತ. ಇಲ್ಲಿ ಸರ್ಕಾರದ ಭೂಮಿಯನ್ನು ಗುರುತಿಸ್ಲಿಕ್ಕೆ ಸ್ವಲ್ಪ ಸಮಯ ಆಯಿತು. ಆದರೆ ಅವರು ಪದೇ ಪದೇ ಆಯ್ತಾ ಅಂತ ಹೇಳುವಂಥದ್ದು ಕೇಳ್ತಾರೆ. ಅಂದರೆ ಅವ್ರಿಗೆ ಅವರು ಕೂಡ ಹಾಕಿ ಅವ್ರು ನನಗೇನು ಹೇಳಿದ್ರು ಅಂದರೆ ಗೋವಿಂದ ಅವ್ರನ್ನ, MP ಗಣೇಶ್ ಅವ್ರನ್ನ, ಇಂಥವನ್ನೆಲ್ಲ ಆಡ್ತಾ ನಾನು ಕೂಡ ನನ್ನ ಬಾಲ್ಯದಲ್ಲಿ ಅವ್ರನ್ನೆಲ್ಲ ನೋಡಿ ಹೆಮ್ಮೆ ಪಟ್ಟಂಥವ್ರು. ಹಾಕಿಗೆ ನಿಮ್ಮ ಕೊಡುಗೆ ದೊಡ್ಡದು, ಕ್ರೀಡೆಗೆ ನಿಮ್ಮ ಕೊಡುಗೆ ದೊಡ್ಡದು, ಅದರಿಂದ ಮಾಡಿ ಅಂಥೇಳಿ ಅವರು ಭಾಳ ಪ್ರೋತ್ಸಾಹವನ್ನು ಕೊಟ್ಟರು. ಅದಕ್ಕೆ ಇವತ್ತು 11 ಎಕರೆ 20 ಗುಂಟೆ 20 ಸೆಂಟ್ ಜಾಗವನ್ನು ನಾವು ಇಲ್ಲಿ ವಿ ಭಾಗದಲ್ಲಿ ಗುರುತಿಸಿ ಈಗಾಗಲೇ ಕೆಲಸ ಆರಂಭವನ್ನು ಮಾಡಿದ್ವಿ. ಅವರ MP ಅನುದಾನದಿಂದ ಎಷ್ಟಾಗುತ್ತೆ ಅಂದರೆ ಟೈಡಪ್ ಇರುತ್ತೆ, SC ST ಬೇರೆ ಬೇರೆ ರೀತಿಯಾದಂಥ ಇರುತ್ತೆ, ಮತ್ತು ಅವರು ಬೇರೆ ಕಡೆ ಕೊಡುವಂಥದ್ದು. ಅದನ್ನು ಬಿಟ್ಟು ಉಳಿದಂಥ ಎಲ್ಲ ಹಣವನ್ನು ಇಲ್ಲಿ ಕೊಡ್ತೀನಿ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದರು. ಅದರಿಂದ ನಮಗೆ ಧೈರ್ಯ, ಕೊಡ್ತೀನಿ ಹಣ ಅಂತ ಹೇಳಿದ್ದಕ್ಕೆ ನಮಗೆ ಧೈರ್ಯ ಬಂತು. ಈಗ ಧೈರ್ಯವಾಗಿ ಮುಂದುವರಿತಾ ಇದ್ದೀವಿ. ಇಲ್ಲಿ ಬಹುಶಃ ಯಾವತ್ತೂ ಕೊಡಗಿನಲ್ಲಿ ಕಾಣದಂಥ ಒಂದು ಕ್ರೀಡೆ ವ್ಯವಸ್ಥೆಯನ್ನು ಇಲ್ಲಿಯ ಜನರಿಗೆ, ಕೊಡಗಿನ ಜನರಿಗೋಸ್ಕರ ನಾವು ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಪ್ರಾರಂಭ ಆಗಿದೆ. ಜಾಗ ಗುರುತಿಸಿದ್ದೇವೆ, ಈಗಾಗಲೇ ಕ್ಲೀನಿಂಗ್ ಕೆಲಸ ಆಗ್ತಾಯಿದೆ. ಬಹುಶಃ ನವೆಂಬರ್ ತಿಂಗಳಲ್ಲಿ ನಮ್ಮ MP ಸಾಹೇಬರ ಜೊತೆಗೆ ಮುಖ್ಯಮಂತ್ರಿಗಳನ್ನು ಮತ್ತು ಕ್ರೀಡಾ ಸಚಿವರು, ಅವರೇ ಕ್ರೀಡಾ ಸಚಿವರಾಗಿರೋದ್ರಿಂದ ಅವರನ್ನು ಇಲ್ಲಿ ಕರೆತಂದು ಇದನ್ನು ಅಧಿಕೃತವಾಗಿ ಪ್ರಾರಂಭಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಕೂಡ ನಾವು ಚಿಂತನೆ ಮಾಡಿದ್ದೀವಿ. ಆ ಸಮಯ ಸಂದರ್ಭ ಯಾವ ರೀತಿ ಬರ್ತದೆ ನೋಡಿಕೊಂಡು ಆ ಕೆಲಸವನ್ನು ಮಾಡೋಣ. ಇಷ್ಟನ್ನೇ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಉಳಿದಂಥ ಸಮಯ ನಮಗೇನಿದೆ ಅದರಲ್ಲಿ ಈ ಕ್ರೀಡಾ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೆ ಹರಸಾಹಸವನ್ನು ಮಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. Visited this place today. As a former sports minister, when I came to know about the achievements of Kodagu people having entered into Guinness Book of World Record, it was a really very proud moment for me. And a village entering into a small place, entering into the entire global record of Guinness, which is a big achievement. I thought that I should raise it in the parliament. So last year I raised it in the parliament. Then Mr. Punana contacted me. He wanted that we should have a world-class sports center also over there. So it's surprising that without the world-class facilities, you are providing players which are world-class. There are more than a dozen of players who have represented India and in the Olympics from this small place, and it's a big achievement. So imagine if we are able to provide them with world-class sporting facilities over here, how much wonders they can do as far as the sports is concerned for India and for the Indian hockey. So Mr. Punana and I decided that we should utilize the state government. I would be giving whatever I have from my MP LAD fund. So I have decided to adopt this district as my MP LAD, for my MP LAD. So whatever I am getting from my MP LAD fund and whatever I can legally within the norms of MP LAD scheme, I will fully devote the entire sum from my MP LAD, whatever I can, for this project, and will also seek the support of the state government. We'll seek the support of the union government also. I got an assurance from the union sports minister also on the floor of the house in Rajya Sabha that they will support in whatever manner
they can. So that assurance also of the Union Sports Minister I got in Rajya Sabha. So I am very happy that you have a very active MLA in Mr. Ponnanna, who just after speaking with me once has worked on the ground, found out a place where we can have more than 11 acres of an international level sports center, which would produce international level sports persons from this Kodagu place, and I am very proud and happy to be a part of this journey. So I wish all the people a good luck, and what they have done for the country, for this place, we are all very proud of that. ಈ ಸಂದರ್ಭ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ತೀತೀರ ಧರ್ಮಜ ಉತ್ತಪ್ಪ, ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಟ್ಟಾಡ ರಂಜಿ ಪೂಣಚ್ಚ, ವಿರಾಜಪೇಟೆ ತಹಶೀಲ್ದಾರ್ ಪ್ರವೀಣ್, ಕಂದಾಯ ಅಧಿಕಾರಿ ಹರೀಶ್, ಅರಣ್ಯಾಧಿಕಾರಿ ಗೋಪಾಲ್, ಕಂಜಿತಂಡ ಪೂವಣ್ಣ, ಕೋಲೀರ ಬೊಪ್ಪಣ್ಣ, ಗಿಣಿ ಮೊಣ್ಣಪ್ಪ, ಕಾಶಿ ಕಾರ್ಯಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮೊದಲು ಎಸ್ಐಟಿ ತನಿಖೆಯಿಂದ ಸ್ವಾಗತ ಮಾಡಿತ್ತು. ಆದರೆ ಈಗ ಅದನ್ನು ವಿರೋಧ ಮಾಡ್ತಾ ಇದೆ. ಆದರೆ ಎಸ್ಐಟಿ ತನಿಖಾ ತಂಡ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಎಂದು ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಹೇಳಿದ್ದಾರೆ. ಅಧಿಕಾರಿ ಅನುಚೇತ್ ಅಮೆರಿಕಕ್ಕೆ ತೆರಳಿದ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಅದೆಲ್ಲವನ್ನ ಪ್ರಣವ್ ಮೊಹಂತಿ ಸರಿಪಡಿಸ್ತಾರೆ. ಅವಶ್ಯವಿದ್ದಲ್ಲಿ ಬೇರೆ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಸದ್ಯಕ್ಕೆ ಅದರ ಅವಶ್ಯಕತೆ ಇಲ್ಲ. ಎಲ್ಲ ತನಿಖೆ ಮುಗಿದ ಬಳಿಕ ವರದಿ ನೀಡುವ ಕೆಲಸ ಆಗಲಿದೆ ಎಂದರು. ಕುರುಬ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿದ ಬೋಸರಾಜ್ ಅವರು, ಹಲವು ವರ್ಷಗಳಿಂದ ಈ ಬೇಡಿಕೆ ಇತ್ತು. ಕುರುಬ ಸಮುದಾಯ ಎಲ್ಲೆಲ್ಲಿ ಇದ್ದಾರೆಂಬ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಎಲ್ಲಿಯೂ ಗೊಂದಲ ಆಗದ ರೀತಿಯಲ್ಲಿ ಈ ಕಾರ್ಯ ಮಾಡಲಾಗ್ತಾ ಇದೆ ಎಂದರು. ಜಾತಿ ಗಣತಿಯಲ್ಲಿ ಮತಾಂತರಕ್ಕೂ ಒಂದು ಕಲಂ ಇರುವ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿ, ಒತ್ತಾಯವಾಗಿ ಯಾರೊಂದೂ ಸೇರಿಸಲ್ಲ, ತಾವಾಗಿಯೇ ಆಗುವವರಿಗೆ ಅವಕಾಶ ಇದೆ. ಎಲ್ಲಿ ತಪ್ಪಿದೆ ಎಂದು ಹುಡುಕುವುದೇ ಬಿಜೆಪಿ ಅಜೆಂಡಾ. ಜನರಲ್ಲಿ ಗೊಂದಲ ಸೃಷ್ಟಿ ಮಾಡುವುದು, ಉತ್ತಮ ಆಡಳಿತ ವಿರುದ್ಧ ಜನತೆಗೆ ಗೊಂದಲ ಮೂಡಿಸುವುದೇ ಇವರ ಕೆಲಸ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ದಸರಾಕ್ಕೂ ಮುನ್ನ ನಗರದ ರಸ್ತೆ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಜನರು ದಸರಾ ವೀಕ್ಷಣೆಗೆ ಬರ್ತಾರೆ. ಅವರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವುದು ಜಿಲ್ಲಾಡಳಿತದ ಜವಾಬ್ದಾರಿ. ಹೀಗಾಗಿ ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದರು. ಅದೇ ಹೇಳ್ತಾರಲ್ಲ, SIT ಮಾಡಿದಾಗ ಸ್ವಾಗತ ಮಾಡಿದ್ರು ಅವರೇ, SIT ಆದ ನಂತರ SIT ಯಾಕೆ ಮಾಡಿದ್ರಿ ಅಂತೇಳಿ ಹೇಳಿದರು ಅವರೇ. ಈಗ SIT ಭಾಳ ಅದು ತಂದೆ ಆದಂಥ ಗೈಡ್ಲೈನ್ಸ್ ಪ್ರಕಾರ ಅವರು ಭಾಳ ವಿವರವಾಗಿ ಹೋಗ್ತಾ ಇದ್ದಾರೆ. ಹೋಗೋದ್ರಲ್ಲಿಂದ ಇವತ್ತು ಸತ್ಯಾಂಶ ಏನನ್ನೋದು ಗೊತ್ತಾಗ್ತದೆ. ಅವ್ರು ಮಾಡುವಂಥ ಕೆಲಸಕ್ಕೆ ಸರ್ಕಾರ ಅದರಲ್ಲಿ ಕೈ ಹಾಕೋದಿಲ್ಲ. ಅವ್ರಿಗೆ ಏನು ನ್ಯಾಯ ಅವ್ರಿಗೆ ಇರ್ತಕ್ಕಂಥ ರೂಲ್ಸು ರೆಗ್ಯುಲೇಷನ್ಸ್ ಪ್ರಕಾರ ಅವರು ಏನಿದೆ ತನಿಖೆ ಮಾಡಿದ ನಂತರ ಅದನ್ನು ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತಾರೆ. ಸರ್, ಅನುಚೇತ್ ಇದ್ದಾರೆ ಅಧಿಕಾರಿ, ಅವರು ಅಮೆರಿಕದಲ್ಲಿ ಇದ್ದಾರೆ, ಬಂದೇ ಇಲ್ಲ ಈ ಕಡೆ ಅಲ್ಲಿಗೆ. ಅವರು ಅನುಚೇತ್ 3 ಅಧಿಕಾರಿಗಳು SIT ಅನುಚೇತ್ ಅಂತ ಹೇಳೋರು ಅಲ್ಲಿದ್ದಾರೆ. ಅದು ಹೇಗೆ ಸರ್, ಬೇರೆಯವ್ರ ನೇಮಕ ಮಾಡ್ಬೋಯ್ತು? ಇಲ್ಲ, ಮಾಡ್ತಾರೆ. ಅವಸರ ಬಿದ್ದರೆ ಈಗ ನೋಡಿ, ಮಹಂತಿಯವರು ನಿನ್ನೆ ಹೋಗಿ ಬಂದಿದ್ದಾರೆ, ಅವರು ಮಾನಿಟ್ರಿಂಗ್ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಸರಿಪಡಿಸ್ತಾರೆ. ಅದು ಅಲ್ಲಿ ಏನಾದ್ರು ತೊಂದರೆ ಇದೆ, ಅವ್ರ ಕಡೆದು ಏನಾದರೂ ಹೆಚ್ಚು ಕಡಿಮೆ ಆಗ್ತಾಯಿದ್ರೆ ಅದನ್ನೆಲ್ಲ ಮಾನಿಟ್ರಿಂಗ್ ಮಾಡೋರೆ ಈ ಮಹಂತಿಯವರು ಮಾಡ್ತಾಯಿದ್ದಾರೆ. DG ಅದ್ರಾಗ ಏನಾದರೂ ಲೋಪದೋಷಗಳಿದ್ದು ಬೇಕಾಗಿತ್ತಂದರೆ ಮಾಡಿಕೊಡ್ತಾರೆ. ಅದ್ರಿಗೆ ತೊಂದರೆ ಇಲ್ಲ. ದಸರಾಕ್ಕೆ ಮೊದಲು ಮಡಿಕೇರಿ ರಸ್ತೆಗಳು ಸರಿಯಾಗುತ್ತೆ ಬೇಕಂತೇಳಿ ನೋಡಿ, ಎಲ್ಲ ಕಡೆ ಎಲ್ಲ ಆ ರೀತಿಯಾದಂಥ ಇವತ್ತು ಹೊಸದಾಗಿ ಏನು ಕೇಳಿಲ್ಲ, ಅನೇಕ ವರ್ಷಗಳಿಂದ ಕೇಳ್ತಾ ಇದ್ದಾರೆ. ಅದು ಸಮಯ ಬಂದಾಗ ಸರ್ಕಾರ ಈಗ ಏನೋ ಅಬ್ಸರ್ವೇಷನ್ಸ್ನಲ್ಲಿದ್ದಾರೆ, ವೆರಿಫಿಕೇಷನ್ ಮಾಡಿದ್ರೆ ಎಲ್ಲೆಲ್ಲಿ ಇದ್ದಾರೆ ಅವರು ಅಂತೇಳಿ. ಈಗ ನಮ್ಮ ಕಡೆನೂ ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್ನಲ್ಲಿದ್ದಾರೆ ಅವರು, ಮತ್ತು ಈ ಭಾಗದಲ್ಲಿ ಕೊಡಗು ಭಾಗದಲ್ಲಿದ್ದಾರೆ. ಎಲ್ಲೆಲ್ಲಿ ಇದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಲಿಕ್ಕೆ ಇದಕ್ಕೆ ಸರ್ಕಾರಗಳು ಹೇಳಿದೆ. ಬಟ್ ಅವ್ರ ಸರ್ಟಿಫಿಕೇಟು, ಅವ್ರ ವೆರಿಫಿಕೇಷನು, ಅವರು ಒರಿಜಿನಲ್ ಏನಿದೆ ಅಂತ ನೋಡಿದ ನಂತರ ಮಾತ್ರ ಮಾಡಬೇಕಾಗ್ತದೆ. ಯಾಕಂದರೆ ಮಿಸ್ಯೂಸ್ ಆಗ್ತಕ್ಕಂಥ ಅವಕಾಶಗಳಿರೋದ್ರಿಂದ ಅವನ್ನೆಲ್ಲ ಗಮನಿಸಿ ಅದನ್ನು ಸರಿಪಡಿಸ್ತಕ್ಕಂಥ ಸರ್ಕಾರ ಆದೇಶಗಳಿದೆ. ಬಟ್ ಮತಾಂತರ ವಿಚಾರದಲ್ಲಿ ಒಂದು ಕಾಲಮ್ ಕೂಡ ಇದೆ ಅಂತ ಜಾತಿ ಗಣತಿ ವಿಚಾರವಾಗಿ ಇದೆ ನೋಡಿ. ಸಿದ್ದರಾಮಯ್ಯವರು ಹೇಳ್ತಾರೆ, ಸಿದ್ದರಾಮಯ್ಯನವರು ಹೇಳಿದ್ದು ಭಾಳ ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು. ಯಾರು ಬದಲಾವಣೆ ಆಗಿರ್ತಾರೆ ಅವ್ರನ್ನ ಮೆನ್ಷನ್ ಮಾಡಲಿಕ್ಕೆ ಹೇಳಿದ್ದಾರೆ ಅಷ್ಟೇ. ಯಾರೇ ಫೋರ್ಸಿಬಲಿ ಮಾಡ್ತಕ್ಕಂಥವ್ರಿಗೆ ಕಾನೂನಿದೆ, ಮಾಡಲಿಕ್ಕೆ ಬರೋದಿಲ್ಲ. ಯಾರು ತಾವಾಗಿ ಮಾಡ್ಕೊತಾರೋ ಅದು ಅವಕಾಶ ಇದೆ ನಮ್ಮ ಸಂವಿಧಾನದಲ್ಲಿ. ಆ ರೀತಿಯಾಗಿ ಆಗಿರ್ತಕ್ಕಂಥ ಅಲ್ಲಿ ಮೆನ್ಷನ್ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ. ಏನು ತಪ್ಪದ ಅದರಲ್ಲಿ? ಎಲ್ಲಿ ಏನಿದೆ ಅಂತ ಹುಡುಕೋದೇ BJP ಅವರ ಪ್ರಯತ್ನ. ಬೆಳಗ್ಲಿಂದ ಸಾಯಂಕಾಲವರೆಗೂ ಅವರು ಜನರಿಗೆ ಗೊಂದಲ ಸೃಷ್ಟಿ ಮಾಡಬೇಕು, ಉತ್ತಮ ಆಡಳಿತ ಬಗ್ಗೆ ಕೆಟ್ಟ ಹೆಸರು ಬರಬೇಕು ಎಂಬುದೇ ಅವರ ಪ್ರಯತ್ನ. ತಾವು ನೋಡ್ತಾ ಇದ್ರಿ ಎಲ್ಲರ ಕಡೆ ಯಾರ್ಯಾರು ಏನೇನು ಮಾತಾಡ್ತಾ ಇರ್ತಾರೆ. ಒಬ್ಬರು ಶುರು ಮಾಡಿದ ಕೂಡಲೇ ನೆಕ್ಸ್ಟ್ ಸಾಯಂಕಾಲದಲ್ಲಿ ಅವ್ರದ್ದೇ ಕಾಂಪಿಟೇಷನ್ ನಡೀತಿದೆ BJP ಲೀಡರ್ಸ್ದು.
ಅವ್ರು ಮಾತಾಡಿದ್ರು, ಇವ್ರು ಮಾತಾಡೋದು ಒಬ್ರು 10 ಲಕ್ಷ ಕೊಡಿದ್ರು, ಅವ್ರು 20 ಲಕ್ಷ ಕೊಡು ಅಂತ ಹೇಳೋದು, ಇಲ್ಲದ್ರೆ ಅವರ ಆ ರೀತಿ ಆಗ್ಯದ ಅಂತ ಹೇಳೋದು. ಇವೆಲ್ಲ ನೋಡಿದ್ರೆ ಗೊಂದಲ ಸೃಷ್ಟಿ ಮಾಡುವಂಥ ಪ್ರಯತ್ನ ಅವ್ರು ಕಳೆದ 2 ವರ್ಷದಿಂದಲೂ ಮಾಡ್ತಾಯಿದ್ದಾರೆ. ಅದನ್ನೇ ಅವರು ಮುಂದುವರಿಸ್ಕೊಂಡು ಹೋಗ್ತಾಯಿದ್ದಾರೆ. ಕಾನೂನು ಪ್ರಕಾರ ಏನು ನಡೀತಾ ಇದೆ, ಏನೇನು ಆಗಬೇಕು, ರಾಜ್ಯದಲ್ಲಿ ಜನರ ಪರಿಸ್ಥಿತಿ ಏನಿದೆ. ಈ ವರ್ಷ ನೋಡಿ ಇಡೀ ರಾಜ್ಯದಲ್ಲಿ ಅತಿವೃಷ್ಟಿ ಆಗಿದೆ, ಎಲ್ಲ ಡ್ಯಾಮ್ಗಳು ತುಂಬಿದೆ. ಅದ್ರ ಜೊತೆಯಲ್ಲಿ ಜನರಿಗೂ ಭಾಳ ಸಂಕಷ್ಟದಲ್ಲಿದ್ದಾರೆ, ರೈತರು ತೊಂದರೆಯಲ್ಲಿದ್ದಾರೆ, ಅನೇಕ ಕಡೆ ಡ್ಯಾಮೇಜಸ್ ಆಗ್ಯಾವ. ಅದ್ರ ಬಗ್ಗೆ ಒಬ್ಬರೂ ಮಾತಾಡೋದಿಲ್ಲ. ಕೇಂದ್ರ ಸರ್ಕಾರವರು ಮಾತಾಡೋದಿಲ್ಲ, ರಾಜ್ಯದಲ್ಲಿರ್ತಕ್ಕಂಥ ವಿರೋಧ ಪಕ್ಷದವರು ಮಾತಾಡೋದಿಲ್ಲ. ಏನಾದರೂ ಇನ್ಸಿಡೆಂಟ್ ಮಾಡಿದ್ರೆ ಬೆಳಗ್ಗೆ ಸಾಯಂಕಾಲ ತನಕ ಮಾಧ್ಯಮಗಳಲ್ಲಿ ಜನರಿಗೆ ಗೊಂದಲ ಸೃಷ್ಟಿ ಮಾಡಬೇಕು, ಉತ್ತಮವಾಗಿ ನಡೆತಕ್ಕಂಥ ಆಡಳಿತ ಬಗ್ಗೆ ಕೆಟ್ಟ ವಿಚಾರಗಳು ಬರಬೇಕೆಂಬುದೇ ಉದ್ದೇಶ ಇದೆ. SIT ವಿಚಾರದಲ್ಲೂ ಕೂಡ ಈ ಪ್ರಕರಣ ಈಗ ಮುಂದಿನ ನಡೆ ಏನಿರುತ್ತೆ ರಾಜ್ಯ ಸರ್ಕಾರದ್ದು ಅಂತ ಈಗ ಪ್ರತಾಪ್ ಸಿಂಹ ಅವರು ಕೋರ್ಟ್ಗೆ ಹೋಗಿದ್ದಾರೆ. ನೋಡಿ, ಕೋರ್ಟ್ಗೆ ಹೋಗೋದ್ರಿಗೆ ತಮಗೆಲ್ಲ ಗೊತ್ತೇ, ಅವರ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಹೋಗಿರ್ತಕ್ಕಂಥದ್ದು. ಈ ಕೋರ್ಟ್ನಲ್ಲಿ ಏನಿರ್ತದೆ, ಕೋರ್ಟ್ಲಿಂದ ಬಂದಮೇಲೆ ಕೋರ್ಟ್ನವ್ರು ಏನು ಹೇಳ್ತಾರೆ, ಸರ್ಕಾರ ಕೇಳಲಿಕ್ಕೆ ತಯಾರಿದೆ. ಇವ್ರು ಏನಾದರೆ ನಾನು ಹೇಳಿದ್ನಲ್ಲ, ಈಗಾಗಲೇ BJPಯಲ್ಲಿ ಸಾಕಷ್ಟು ಗುಂಪುಗಳಾಗಿಬಿಟ್ಟವೆ. ಆ ಗುಂಪುಗಳ ನಡುವೆ ಹೋರಾಟ ನಡೀತದೆ. ನೋಡಿ, ಅಶೋಕ್ ಅವ್ರು ಬಂದ ಸಿಟಿ ರವಿವಾರ ಅಲ್ಲಿಂದ ಬಿಟ್ಬಿಟ್ರು. ಅಲ್ಲಿಂದ ಅವರೇ ಬರುತ್ತೆ, ಪತ್ರಿಕೆಗಳಲ್ಲೇ ಬಂದಿದೆ ಎಲ್ಲ ಕಡೆ. ಈ ರೀತಿಯಾಗಿ ಅನೇಕ ಗುಂಪುಗಳಿದೆ. ಅವರು ಯತ್ನಾಳವರೇ ಬೇರೆ ಕಡೆ ಹೋಗ್ತಾರೆ, ಈಶ್ವರಪ್ಪನವರೇ ಬೇರೆ ಕಡೆ ಹೋಗ್ತಾರೆ, ಎಲ್ಲರೂ BJP ಅಂತ ಹೇಳ್ತಾರೆ. ಏನು ನಡೀತಾ ಇದೆ ರಾಜ್ಯದಲ್ಲಿ? ಅವ್ರದ್ದು ಯಾರಾದರೂ ರಾಜ್ಯದ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡ್ತಾಯಿದ್ದಾರಾ? ಜನರ ಬಗ್ಗೆ ಏನಾದರೂ ವಿಚಾರ ಮಾಡ್ತಾಯಿದ್ದಾರಾ? ಜನರ ಕುಂದುಕೊರತೆಗಳ ಬಗ್ಗೆ ವಿಚಾರ ಮಾಡ್ತಾಯಿದ್ದಾರಾ? ಕೇಂದ್ರ ಸರ್ಕಾರದಿಂದ ಬರಬೇಕಾದ ಯೋಜನೆಗಳ ಬಗ್ಗೆ ವಿಚಾರ ಮಾಡ್ತಾಯಿದ್ದಾರಾ? ಎಷ್ಟು ಅನ್ಯಾಯ ಆಗ್ತಾಯಿದೆ ಎಂಬುದು ನೋಡ್ತಾಯಿದ್ದಾರೆ? ಏನೂ ಇಲ್ಲ. ಅವರವರ ವೈಯಕ್ತಿಕ ಉಳಿಸ್ಕೊಳ್ಳಿಕ್ಕೆ ಈಗ ಪ್ರತಾಪ್ ಸಿಂಹ ಅವ್ರದ್ದು ಅದೇ ಕೆಲಸ. ಅವರೆಲ್ಲ ದೂರ ಇಟ್ಬಿಟ್ರು, ಟಿಕೆಟ್ ಕೊಟ್ಟಿಲ್ಲ. ಈಗ ಏನಾದರೂ ಉಳಿಸ್ಕೊಳ್ಬೇಕಾದ್ರೆ ಕೋರ್ಟ್ಗೆ ಹೋಗಿದ್ರೆ ಹೈಲೈಟ್ ಆಗ್ತದೆ ಅಂತೇಳಿ ಕೋರ್ಟ್ಗೆ ಹೋಗಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತಿದೆ ಏನಾಗ್ತದೆ ಎಂಬುದು. ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಗುರುತಿಸಿ ಶಾಖಾ ಮಟ್ಟದಿಂದ ಆರಂಭಗೊಂಡು ವಲಯ ಮಟ್ಟ, ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟ, ರಾಷ್ಟ್ರೀಯ ಮಟ್ಟದವರೆಗೆ ನಡೆಯುವ ಸಾಹಿತ್ಯೋತ್ಸವದ ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವಕ್ಕೆ ಕಡಂಗದಲ್ಲಿ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ರಾಜ್ಯದ ನಾನಾ ಡಿವಿಷನ್ನಿಂದ ಆಯ್ಕೆಗೊಂಡ ವಿದ್ಯಾರ್ಥಿಗಳು 5 ಸುಪ್ರಸಿದ್ಧ ವೇದಿಕೆಯಲ್ಲಿ 160ಕ್ಕೂ ಅಧಿಕ ಸ್ಪರ್ಧೆಗಳಲ್ಲಿ 500ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸುವ ಸಾಹಿತ್ಯೋತ್ಸವದಲ್ಲಿ 10 ತೀರ್ಪುಗಾರರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಡಂಗದಲ್ಲಿ ನಡೀತಾ ಇರುವ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಸೆಪ್ಟೆಂಬರ್ 26ರಿಂದ 28ರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ತುರ್ಕಳಿಕೆಯಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಸಾಹಿತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಡಂಗ ಕೊಕ್ಕಂಡಬಾಣೆ ದರ್ಗಾ ಶರೀಫ್ನಲ್ಲಿ ಸಾಹಿತ್ಯೋತ್ಸವದ ಚೇರ್ಮನ್ ಜುಬೈರ್ ಸಹದಿ ಜಿಯಾರತ್ಗೆ ನೇತೃತ್ವ ವಹಿಸಿದರು. SSF 13ನೇ ಆವೃತ್ತಿಯ ಸಾಹಿತ್ಯೋತ್ಸವದ ಪ್ರಯುಕ್ತ ಕಡಂಗ ಪಟ್ಟಣದಲ್ಲಿ ನಿರ್ಮಿಸಿದ 13 ಧ್ವಜ ಕಂಬದಲ್ಲಿ ಧ್ವಜಾರೋಹಣವನ್ನು ಸಂಘ, ಕುಟುಂಬ ಹಾಗೂ ಸಂಘಟನೆಯ ಹಿರಿಯ ನೇತಾರರು ನೆರವೇರಿಸಿದರು. SSF ಸಾಹಿತ್ಯೋತ್ಸವದ ಮುಖ್ಯ ಪ್ರವೇಶ ದ್ವಾರವನ್ನು ಬದ್ರಿಯಾ ಮಸೀದಿಯ ಮುದರ್ರಿಸ್ ಸ್ವಾದಿಕ್ ಸಕಾಫಿ ಸುರೈಜಿ ಹಾಗೂ SSF ಜಿಲ್ಲಾ ನೇತಾರರು ಜಂಟಿಯಾಗಿ ಉದ್ಘಾಟಿಸಿದರು.
ಎಸ್ಎಸ್ಎಫ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜುನೈದ್ ಮಾತನಾಡಿ, ಇಂದು ಅಧಿಕೃತವಾಗಿ 13ನೇ ಆವೃತ್ತಿಯ ಸಾಹಿತ್ಯೋತ್ಸವಕ್ಕೆ ಚಾಲನೆ ನೀಡಿದ್ದೇವೆ ಎಂದರು. ನಂತರ ಸಾಹಿತ್ಯೋತ್ಸವದ ಚೇರ್ಮನ್ ಜುಬೇರ್ ಸಹದಿ ಅಧ್ಯಕ್ಷತೆಯಲ್ಲಿ ನಡೆದ ಉದ್ಘಾಟನಾ ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಕೇಶವ ಕಾಮತ್ ಉದ್ಘಾಟಿಸಿ, ಸಾಹಿತ್ಯ ಯಾವುದೇ ಧರ್ಮಕ್ಕೆ ಸೀಮಿತವಾದುದಲ್ಲ, ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯವನ್ನು ಎಸ್ಎಸ್ಎಫ್ ಸಂಘಟನೆ ಮಾಡ್ತಾ ಇದೆ ಎಂದರು. ಸಾಹಿತ್ಯೋತ್ಸವ, ಕೊಡಗು ಜಿಲ್ಲಾ ಸಾಹಿತ್ಯೋತ್ಸವ 13ನೆಯ ಆವೃತ್ತಿ ಕಳೆದ 26 ವರ್ಷಗಳಿಂದ ಕರ್ನಾಟಕದಲ್ಲಿ ನಡೆಸುತ್ತಿರುವಂತಹ ಅತ್ಯಂತ ದೊಡ್ಡ ಸುನ್ನಿ ಮಕ್ಕಳ ಕಲಾ ಸಾಹಿತ್ಯ ಸಂಭ್ರಮ 13 ಆವೃತ್ತಿಗಳನ್ನು ದಾಟಿ ಇಂದು ಕೊಡಗಿನ ಕಡಂಗದ ಮಣ್ಣಿನಲ್ಲಿ 13ನೆಯ ಆವೃತ್ತಿಗೆ ನಮ್ಮ ಪತಾಕಿಯನ್ನು, ತ್ರಿವರ್ಣ ಪತಾಕಿಯನ್ನು ಬಾನೆತ್ತರಕ್ಕೆ ಹಾರಿಸುವುದರ ಮುಖಾಂತರ ಇಂದು ಚಾಲನೆ ನೀಡ್ತಾ ಇದ್ದೇವೆ. ಇನ್ಶಾಅಲ್ಲಾ ಇನ್ನು ಸರಿಯಾಗಿ 11 ಗಂಟೆಗೆ ಕಾರ್ಯಕ್ರಮದ ಔಪಚಾರಿಕ ಉದ್ಘಾಟನೆಯನ್ನು ಹಳ್ಳಿ ಹಕ್ಕಿ ಎಂದು ಪ್ರಖ್ಯಾತರಾಗಿರುವಂತಹ ಹಲವಾರು ಪುಸ್ತಕಗಳ ಮುಖಾಂತರ, ಅದೇ ರೀತಿಯಲ್ಲಿ ಉತ್ತಮ ನಡವಳಿಕೆಯ ರಾಜಕಾರಣಿಯಾಗಿ ಎಲ್ಲರಿಗೂ ಮಾದರಿಯಾಗಿರುವ ಎಚ್ ವಿಶ್ವನಾಥ್, ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂತಹ ಕೇಶವ ಕಾಮತರ ಸಹಿತವಿರುವಂತಹ ಹಲವಾರು ಸಾಹಿತಿಗಳು, ರಾಜಕೀಯ ಸಾಮಾಜಿಕ ಕ್ಷೇತ್ರಗಳಲ್ಲಿರುವಂತಹ ನಾಯಕರ ಸಮ್ಮುಖದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಸರಿಯಾಗಿ ಮಧ್ಯಾಹ್ನದ ನಂತರ ಎಲ್ಲ ಸಾಹಿತ್ಯ ಕಾರ್ಯಕ್ರಮಗಳು ಕೂಡ ಪ್ರಾರಂಭವಾಗಲಿಕ್ಕಿದ್ದು, ನಾಳೆ ಸಂಜೆ 4 ಗಂಟೆಗೆ ಸಮಾರೋಪ ಕಾರ್ಯಕ್ರಮವೂ ಕೂಡ ನಡೆಯಲಿಕ್ಕಿದೆ. ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯ ಸಂಕೇತ್ ಪೂವಯ್ಯ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿ, ಜಾತಿ ಧರ್ಮಗಳನ್ನು ಮೀರಿದ ಭಾವೈಕ್ಯತೆಯ ಭಾವನೆಯ ಸಾಹಿತ್ಯವಾಗಿದೆ. ಯಾವುದೇ ಸಮುದಾಯಗಳ ಅಥವಾ ದೇಶ ಸಂಸ್ಕೃತಿಯನ್ನು ಪಸರಿಸಲು ಇರುವ ಒಂದೇ ಆಯುಧ, ಅದುವೇ ಸಾಹಿತ್ಯ ಎಂದರು. ಅದಕ್ಕೆ ತಗೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸಾಹಿತ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ವಿಶೇಷವಾದಂಥ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ವೇದಿಕೆಗೆ ಸೀಮಿತವಾದಂಥ ಮಾತಾಗಿರಬಾರ್ದು. ಅದು ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸಗಳು ಕೂಡ ಆಗಬೇಕಾಗ್ತದೆ. ಅದರಿಂದ ಈಗ ಹೆಚ್ಚಿನ ಸಮಯವನ್ನು ತಗೊಳ್ಳೋದಿಲ್ಲ. SSF ಸಂಘಟನೆ ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ ನಾವೆಲ್ಲ ಹೇಗೆ ಬದುಕಬೇಕು ಅಂತ ಹೇಳ್ತಕ್ಕಂಥದ್ದು ಅವರ ಚಟುವಟಿಕೆಗಳಲ್ಲಿ, ದೈನಂದಿನ ಕಾರ್ಯಕ್ರಮಗಳಲ್ಲಿ ಅವರು ನಮಗೆ ತೋರಿಸ್ಕೊಂಡು ಬಂದಿದ್ದಾರೆ. ಇವತ್ತು ಕೊಡಗು ಪ್ರಕೃತಿ ವಿಕೋಪಕ್ಕೆ ತುತ್ತಾದಂಥ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಪರಿಸರಕ್ಕೆ ಅವರು ಕೊಡುಗೆಯನ್ನು ಕೊಡ್ತಕ್ಕಂಥದ್ದೇ ಇರ್ಬೋದು, ಅಥವಾ ಉತ್ತಮ ಮನಸ್ಥಿತಿಯನ್ನು ಬೆಳೆಸ್ಕೊಳ್ತಕ್ಕಂಥ ವಿದ್ಯಾರ್ಥಿ ಮಟ್ಟದಲ್ಲಿ ಅವರು ನಡೆಸ್ತಕ್ಕಂತಹ ಕಾರ್ಯಾಗಾರಗಳು ಇರ್ಬೋದು. ಇದನ್ನೆಲ್ಲ ಹೇಳ್ತಾ ಹೋದರೆ ಬಹುಶಃ ನನಗೆ ಇವತ್ತು ಇಡೀ ಮಾತಾಡಬೇಕಾಗ್ತದೆ. ಯಾಕಂದರೆ ಈ ಸಂಘಟನೆ ಜೊತೆ ನಾನು ಇವತ್ತು ನಿನ್ನೆ ಅಂತಲ್ಲ, 16 ವರ್ಷಗಳಿಂದ ನಾನು ಈ ಸಂಘಟನೆ ಜೊತೆ ನಿಕಟ ಸಂಬಂಧವನ್ನು ಇಟ್ಕೊಂಡಿದ್ದಂಥವನು. ಇವಾಗಲೂ ಕೂಡ ಹಲವಾರು ಈ ಸಂಘಟನೆಯಿಂದ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ಕೊಳ್ತಕ್ಕಂಥ ವೇದಿಕೆಯನ್ನು ಕೂಡ ಈ ಸಂಘಟನೆಯವರು ನನಗೆ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ನಾವು ಸರ್ಕಾರಗಳು ಕೂಡ ಇವತ್ತು ಏನು ಈಗ ಕೇಶವ ಕಾಮತ್ರವರು ಅವರು ಈ ಸಾಹಿತ್ಯಕ್ಕೆ ಮಾಡಿದಂಥ ಸುದೀರ್ಘ ಸೇವೆ ಏನಿದೆ, ಅವ್ರ ಜೊತೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಇವತ್ತು ಎಂಥ ಒಂದು ದುಸ್ಥಿತಿ ಇದೆ ಅಂತ ಹೇಳಿದರೆ, ಕೇಂದ್ರ ರಾಜ್ಯ ಸರ್ಕಾರಗಳ ಇವತ್ತು ಪ್ರಶಸ್ತಿಗಳು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗಲೂ ಆಯಾ ಕ್ಷೇತ್ರಗಳಲ್ಲಿ ಸೇವೆ ಮಾಡಿದಂಥವ್ರನ್ನ ಗುರುತಿಸ್ತಾ ಇಲ್ಲ ಅಂತಕ್ಕಂಥ ಒಂದು ವಿಚಾರ. ಆದರೆ ಇವತ್ತು ಅರ್ಜಿ ಹಾಕಿ ಪ್ರಶಸ್ತಿಗಳನ್ನ ತಗೊಳ್ತಕ್ಕಂಥ ದುರ್ದಿನಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಈಗಾದರೂ ಕೂಡ ಸರ್ಕಾರಗಳು ಇಂಥವ್ರನ್ನ ಗುರುತಿಸುವಂಥ ಕೆಲಸ ಮಾಡಿದರೆ ಅವ್ರಿಗೇನು ಅದರಲ್ಲಿ ಏನು, ಅವರು ಗುರುಸಿದ್ರು ಸಾಹಿತ್ಯದ ಸೇವೆ ಮಾಡ್ತಾ ಹೋಗ್ತಾರೆ, ಗುರುಸದೇ ಇದ್ರು ಮಾಡ್ಕೊಂಡು ಹೋಗ್ತಾರೆ. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ವಿಧಾನ ಪರಿಷತ್ನ ಸದಸ್ಯರಾದ ಎಚ್ ವಿಶ್ವನಾಥ್ ಮಾತನಾಡಿ, ಇಂದಿನ ಕಾಲದಲ್ಲಿ ಯುವಕರ ಮನಸ್ಸಲ್ಲಿ ಜಾತಿಯ ವಿಷ ಬೀಜ ಬಿತ್ತುತ್ತಿರುವುದು ಖೇದಕರ ಎಂದರು. ಇಡೀ ಕರ್ನಾಟಕದ ಜನರು ಮೆಚ್ಚುವಂತಹ ಕೆಲಸ SSF ಸಂಘಟನೆ ಮಾಡ್ತಾ ಇದೆ ಎಂದರು. SYS ರಾಜ್ಯಾಧ್ಯಕ್ಷ ಬಶೀರ್ ಸಹದಿ, ಬದ್ರಿಯಾ ಮಸೀದಿಯ ಮುದರಿಸ್ ಸ್ವಾದಿಕ್ ಸಕಾಫಿ ಸುರೈಜಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ಬಾಧಕ ವ್ಯಸನ ಕುರಿತು ಜನಜಾಗೃತಿ ಕುರಿತು ಆಯೋಜಿಸಿದ ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ಉಪವಿಭಾಗದ ಡಿವೈಎಸ್ಪಿ ಮಹೇಶ್ ಕುಮಾರ್ ಅವರು ಮಾತನಾಡಿ, ಬಾಧಕ ವ್ಯಸನಕ್ಕೆ ಬಲಿಯಾಗಿ ತಮ್ಮ ಕುಟುಂಬವನ್ನೇ ಸರ್ವನಾಶ ಮಾಡಿದ ಹಲವಾರು ಉದಾಹರಣೆಗಳಿವೆ. ಬಾಧಕ ವ್ಯಸನದಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಮಾಹಿತಿಯನ್ನು ನೀಡಿದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ.
ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಾಣಂಗಾಲ ಗ್ರಾಮದಲ್ಲಿ ನಿಷೇಧಿತ ಮಾದಕ ವಸ್ತು ಗಾಂಜಾ ಮಾರಾಟ ಮಾಡ್ತಾ ಇದ್ದ ಪಶ್ಚಿಮ ಬಂಗಾಳ ರಾಜ್ಯದ 2 ಆರೋಪಿಗಳಿಂದ ಪೊಲೀಸರು ಬಂಧಿಸಿದ್ದಾರೆ. ಸಿದ್ದಾಪುರದ ಕಾಫಿ ಎಸ್ಟೇಟ್ ಲೈನ್ ಮನೆಯ ನಿವಾಸಿಗಳಾದ ಪಶ್ಚಿಮ ಬಂಗಾಳ ರಾಜ್ಯ ನಾದಿಯಾ ಜಿಲ್ಲೆ ಮೂಲದ ಅರ್ಚನಾ ಸರ್ದಾರ್ ಹಾಗೂ ತಪಾನ್ ಸರ್ದಾರ್ ಬಂಧಿತ ಆರೋಪಿಗಳು. ಬಂಧಿತರ ಬಳಿಯಿಂದ 1 ಕೆಜಿ 166 ಗ್ರಾಂ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ. ಬಾಣಂಗಾಲ ಗ್ರಾಮದ ಬಸ್ ನಿಲ್ದಾಣದ ಬಳಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಖಚಿತ ಮಾಹಿತಿ ಆಧರಿಸಿ ದಾಳಿ ನಡೆಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ವಿರಾಜಪೇಟೆ ಡಿವೈಎಸ್ಪಿ ಸೂರಜ್ ಪಿಎ, ಮಡಿಕೇರಿ ನಗರ ವೃತ್ತ ನಿರೀಕ್ಷಕ ರಾಜು ಪಿಕೆ, ಸಿದ್ದಾಪುರ ಪೊಲೀಸ್ ಠಾಣೆ ಪಿಎಸ್ಐ ಮಂಜುನಾಥ್ ಹಾಗೂ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿದರು. ವಿರಾಜಪೇಟೆ ಗೌರಿ ಕೆರೆ ಬಳಿಯ ನುಸ್ರತುಲ್ ಉಲೂಮ್ ಮದ್ರಸಾ ಹಾಗೂ ಶಾಫಿ ಜುಮ್ಮಾ ಮಸೀದಿ ಇವರ ಸಂಯುಕ್ತಾಶ್ರಯದಲ್ಲಿ ಜಾಥಾ ನಡೆಯಿತು. ರೂಹೆ ಮದೀನಾ ಮಿಲಾದ್ ರ್ಯಾಲಿ ವಿಶ್ವ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1500ನೇ ವರ್ಷದ ಜನ್ಮ ದಿನಾಚರಣೆಯಿಂದ ನಡೆಸಲಾಯಿತು. ಇದರ ಅಂಗವಾಗಿ ನಡೆದ ಬೃಹತ್ ರ್ಯಾಲಿಯಲ್ಲಿ ವಿರಾಜಪೇಟೆ ಮದ್ರಸಾದ ವಿದ್ಯಾರ್ಥಿಗಳು ದಫ್ ತಂಡ, ಸ್ಕೌಟ್ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದವು. ಶಾಫಿ ಜುಮ್ಮಾ ಮಸೀದಿ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಮೆರವಣಿಗೆಯು ಮದ್ರಸಾದಿಂದ ಆರಂಭಗೊಂಡು ಖಾಸಗಿ ಬಸ್ ನಿಲ್ದಾಣ, ಅಬ್ದುಲ್ ಕಲಾಂ ರಸ್ತೆ, ಗೋಣಿಕೊಪ್ಪ ರಸ್ತೆ, ಸರ್ಕಾರಿ ಬಸ್ ನಿಲ್ದಾಣ, ದೊಡ್ಡಟಿ ಚೌಕಿ, ಎಫ್ಎಂಸಿ ರಸ್ತೆ, ಗಡಿಯಾರ ಕಂಬ ಮುಖ್ಯ ರಸ್ತೆಯ ಮೂಲಕ ಸಾಗಿ ಶಾಫಿ ಜುಮ್ಮಾ ಮಸೀದಿಯಲ್ಲಿ ಸಂಪನ್ನಗೊಂಡಿತು. ವಿಡಿಯೋ ಮಾಡ್ತಿದ್ದೀರಾ? ಮೆರವಣಿಗೆ ಸಂದರ್ಭ ಸ್ನೇಹಿತರ ಒಕ್ಕೂಟದ ವತಿಯಿಂದ ಸಿಹಿ ತಿಂಡಿ ವಿತರಣೆ ಮಾಡಲಾಯಿತು. ಶಾಫಿ ಜುಮಾ ಮಸೀದಿ ಅಧ್ಯಕ್ಷರಾದ ಕೆಪಿ ರಶೀದ್ ಹಾಜಿ, ಶಾದಲಿ ಜುಮಾ ಮಸೀದಿಯ ಉಪಾಧ್ಯಕ್ಷ ಮೊಹಮ್ಮದ್ ರಾಫಿ, ಡೊನೇಟರ್ಸ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಆಲಿರಾ ಪವಿಲ್, ಸದಸ್ಯರಾದ ಸುಬೇರ್ ಸಲೀಂ, ಸ್ವಾಗತ ಸಮಿತಿ ಅಧ್ಯಕ್ಷರಾದ ಸಿಎಚ್ ಅಲಿ ಸೇರಿದಂತೆ ಸಾವಿರಾರು ಮಂದಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ವಿರಾಜಪೇಟೆ ನಗರ ಠಾಣಾಧಿಕಾರಿ ಪ್ರಮೋದ್ ಕುಮಾರ್ ಅವರ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ನಾಡಿನ ಸಮಸ್ತ ಜನತೆಗೆ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1500ನೇ ವರ್ಷದ ಜನ್ಮ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತೇವೆ. ವಿರಾಜಪೇಟೆಯ ಶಾಫಿ ಜುಮಾ ಮಸೀದಿ, ನುಸ್ರತುಲ್ ಮದ್ರಸಾ ಹಾಗೆ ವಿರಾಜಪೇಟೆಯ ಸಮಸ್ತ ಮುಸ್ಲಿಂ ಬಾಂಧವರಿಂದ ವಿರಾಜಪೇಟೆ ನಗರದಲ್ಲಿ ಇವತ್ತು ನಾವು ಮೀಲಾದ್ ಸಂದೇಶ ಜಾಥಾದೊಂದಿಗೆ ಈ ನಾಡಿನ ಸರ್ವರಿಗೂ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹರಿಸಿ, ಹಾಗೆ ಈ ಒಂದು ಆಚರಣೆಯಿಂದ ನಾಡಿನಲ್ಲಿ ಸಮೃದ್ಧಿ ಹೊಂದಿ ಎಲ್ಲರಿಗೂ ಆರೋಗ್ಯ ಆಯುಷ್ಯನ್ನು ನೀಡಿ ಸೃಷ್ಟಿಕರ್ತ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ನಾಡಿನ ಸಮಸ್ತ ಜನತೆಯು ನಮ್ಮನ್ನು ಆಶೀರ್ವದಿಸಿ ನಮ್ಮ ಈ ಒಂದು ರ್ಯಾಲಿಯ ಯಶಸ್ಸಿಗೆ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಈ ಮೂಲಕ ಕೇಳಿಕೊಡುತ್ತೇನೆ. ನಾನು ಶಾದಲಿ ಶಾಫಿ ಮಸೀದಿಯ ಉಪಾಧ್ಯಕ್ಷ ಮೊಹಮ್ಮದ್ ರಾಫಿ. ಅಸ್ಸಲಾಮು ಅಲೈಕುಂ. ವಿರಾಜಪೇಟೆಯ ಗೌರಿ ಗಣೇಶೋತ್ಸವ ಸಮಿತಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಅತ್ಯುತ್ತಮ ಮಂಟಪ, ಅತ್ಯುತ್ತಮ ಧ್ವನಿವರ್ಧಕ ಮೊದಲು ಮತ್ತು ದ್ವಿತೀಯ ಮಂಟಪಗಳಿಗೆ ಟ್ರೋಫಿ ಮತ್ತು ಬಹುಮಾನ ಕಾರ್ಯಕ್ರಮವನ್ನು ವಿರಾಜಪೇಟೆಯ ಸಕ್ಸಸ್ ಮೆನ್ಸ್ ಹಬ್ನ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಕಳೆದ 2 ವರ್ಷಗಳಿಂದ ವಿರಾಜಪೇಟೆಯ ಸಕ್ಸಸ್ ಮೆನ್ಸ್ ಹಬ್ ವತಿಯಿಂದ
ವಿನೂತನ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗ್ತಾ ಇದ್ದು, ಈ ಬಾರಿಯೂ ಗೌರಿ ಗಣೇಶೋತ್ಸವದ ಶೋಭಾಯಾತ್ರೆಯಲ್ಲಿ ಅತ್ಯುತ್ತಮವಾಗಿ ಆಕರ್ಷಣೀಯವಾಗಿ ಜನರನ್ನು ರಂಜಿಸಿದ ಮಂಟಪಗಳಿಗೆ ಸಾಮಾಜಿಕ ಜಾಲತಾಣದಲ್ಲಿ ವೋಟಿಂಗ್ ಆಯ್ಕೆ ಪ್ರಕ್ರಿಯೆ ಮೂಲಕ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಶ್ರೀ ಕಾವೇರಿ ಗಣೇಶೋತ್ಸವ ಸಮಿತಿ 2158 ಅಂಕ ಪಡೆದು ಪ್ರಥಮ ಮತ್ತು ಶ್ರೀ ವಿನಾಯಕ ಯುವ ಸಮಿತಿ ಶಿವಕೇರಿ 1780 ಹಾಗೂ ಶ್ರೀ ಮಹಾಗಣಪತಿ ಸೇವಾ ಸಂಘ ಗಣಪತಿ ಬೀದಿ 1115 ಅಂಕ ಪಡೆದು ತೃತೀಯ ಸ್ಥಾನವನ್ನು ಪಡ್ಕೊಂಡಿತ್ತು. ಆಯ್ಕೆಗೊಂಡ ಸಮಿತಿಗಳಿಗೆ ಟ್ರೋಫಿಯನ್ನು ವಿತರಣೆ ಮಾಡಲಾಯಿತು. ಸಕ್ಸಸ್ ಮೆನ್ಸ್ ಹಬ್ನ ಮಾಲೀಕರಾದ ಸುರೇಶ್ ಅವರು ವಿರಾಜಪೇಟೆಯ ಹಿರಿಯ ಇಬ್ಬರು ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಮ್ಮ ಆತ್ಮೀಯರಾಗ್ತಾ ಇದ್ದಾರೆ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಗುರುತಿಸ್ತಾ ಇದ್ದೇವೆ ನೋಡಿ. ಸಕ್ಸಸ್ ಮೆನ್ಸ್ ಹಬ್ ಕಡೆಯಿಂದ ಮಾಡುವಂತವರು ನಮ್ಮ ಪೌರ ಕಾರ್ಮಿಕರು ಶ್ರೀಮತಿ ಮಾದೇವಿರವರು ನಮ್ಮೊಂದಿಗೆ ಸೇರ್ತಾ ಇದ್ದಾರೆ. ನಮ್ಮ ಎಲ್ಲ ಅತಿಥಿ ಬಾಂಧವರು ಕೂಡ ಅವರನ್ನ ಗೌರವಿಸುವುದರೊಂದಿಗೆ ನಮ್ಮೊಂದಿಗೆ ಸೇರ್ತಾ ಇದ್ದಾರೆ. ಇದೊಂದು ಅದ್ಭುತ ಕ್ಷಣ ಈ ಸಂದರ್ಭದಲ್ಲಿ. ವಿರಾಜಪೇಟೆ ಅದ್ದೂರಿ ಗೌರಿ ಗಣೇಶೋತ್ಸವ ಅಂಗವಾಗಿ ನಾವು 2ನೇ ವರ್ಷದಲ್ಲಿ ನಾವು 22 ಸಮಿತಿನ ಕರೆದು ಒಂದು ಸನ್ಮಾನ ಕಾರ್ಯ ಇಟ್ಟಿದ್ದು. ಅದೇ ರೀತಿಯಲ್ಲಿ DJ ಕಾಂಪಿಟೇಷನ್ ಅಂತ ಹೇಳ್ಕೊಂಡು ಧ್ವನಿವರ್ಧಕ ಕಾಂಪಿಟೇಷನ್ ತಿಳ್ಕೊಂಡು ಒಂದು ಪ್ರೈಸಸ್ ಇಟ್ಟಿದ್ದು. ಅದೇ ಸಾಂಸ್ಕೃತಿಕವಾಗಿ ಮಾಡಿದವರಿಗೆ ಬೆಸ್ಟ್ ಟ್ಯಾಬ್ಲು ಅಂತ ಅನೌನ್ಸ್ ಮಾಡಿದ್ದು. ಅದು ಇವತ್ತು 2ನೇ ವರ್ಷದ ಪ್ರಯುಕ್ತ ಅಚ್ಚುಕಟ್ಟಾಗಿ ನಡೆದಿದೆ. ಕೆಲವೊಬ್ಬರಿಗೆ ಮನಸ್ತಾಪ ಏನಾದರೂ ನೋವಾಗಿದ್ದರೆ ಸಕ್ಸಸ್ ಮೆನ್ಸ್ ವತಿಯಿಂದ ಅವರಿಗೆ ಸಾರಿ ಕೇಳ್ತಾ ಇದ್ದೀನಿ. ಎಲ್ಲರೂ ಸೇರಿ ಇದೇ ರೀತಿ ಮುಂದಿನ ಎಲ್ಲ ವರ್ಷವೂ ವಿರಾಜಪೇಟೆ ಗೌರಿ ಗಣೇಶೋತ್ಸವವನ್ನು ಅದ್ಭುತವಾಗಿ ಆಚರಿಸಲಿ ಅಂತ ನಮ್ಮ ಟೀಮ್ ಸಕ್ಸಸ್ ಮೆನ್ಸ್ ಮುಖಾಂತರ ಕೇಳ್ಕೊತೀನಿ. ಅತ್ಯದ್ಭುತವಾದಂತಹ ಒಂದು ಪ್ರಶಸ್ತಿ ಇದನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದೆ. ಜೋರಾದ ಚಪ್ಪಾಳೆಯಲ್ಲಿ ವಿರಾಜಪೇಟೆಯ ಮಾಡಿ ಒಂದು ಲಿಂಕ್ ಕ್ರಿಯೇಟ್ ಮಾಡಿ ಎಲ್ಲರ ವೋಟಿಂಗ್ ಮುಖಾಂತರ ವೋಟಿಂಗ್ ಮಾಡಿ ಈ ಪ್ರಧಾನಮಂತ್ರಿನೇ ಆಯ್ಕೆ ಮಾಡ್ತಾರೆ. ಅದರಲ್ಲಿ ಗೌರಿ ಗಣೇಶನ ವೋಟಿಂಗ್ ಅಲ್ಲಿ ಕೊಟ್ರೆ ಯಾವುದೇ ಕಪ್ಪು ಚುಕ್ಕೆ ಬರಲ್ಲ ಅಂತ ಅನ್ಕೊಂಡು ಅದೊಂದು 3 ದಿನಕ್ಕೆ ಅಂತ ವೋಟಿಂಗ್ ಇಟ್ಟು ಅದ್ಭುತವಾಗಿ ವೋಟಿಂಗ್ ನಡೀತು. 7,672 ಅನ್ಕೊಂಡಿನಿ ವೋಟ್ಗಳು ಬಂದಿದೆ. ಅದರಲ್ಲಿ ಯಾರೇ ವಿಜಯಿ ಆದರೂ ಎಲ್ಲರೂ ವಿಜಯಿ. 22 ಸಮಿತಿಯವರು ವಿಜಯಿನೇ. ಯಾರು ಒಂದು ಮನಸ್ಸಿಗೆ ನೋವು ಪಡದೆ ನಮಗೆ ಸಹಕಾರ ಕೊಟ್ಟರೆ ಬರೋ ವರ್ಷ ನಾವು ಮಾಡ್ತೀವಿ, ಇಲ್ಲ ಅಂದ್ರೆ ನೀವೇ ಮಾಡಿ, ನಿಮ್ ಜೊತೆ ನಾವು ನಿಂತ್ಕೋತೀವಿ. ಈ ವರ್ಷ ತುಂಬಾ ಕಷ್ಟ ಆಗಿದೆ. ಯಾಕಂದ್ರೆ ಸುಮಾರು ನಿಮ್ಮೊಂದು ಹೇಳ್ಬೇಕು, ಅದು ಸುಮಾರು ಕಡೆಗಳಿಂದ ನನಗೆ ಕಾಲ್ ಬಂದಿದೆ. ಡಿಪಾರ್ಟ್ಮೆಂಟ್ ಇಂದ ಆಗಲಿ ಸುಮಾರು ಕಡೆಗಳಿಂದ ಕಾಲ್ ಬಂದಿದೆ. ನನ್ನ ತುಂಬಾ ಯಾಕಪ್ಪ ನಿನಗೆ ಬೇಕಿದ್ದು ಮಾಡಿದ ಕೆಲಸ ಎಲ್ಲರೂ ಮಾಡಿದಾರಲ್ಲ, ಚೆನ್ನಾಗಿ ಮಾಡಿದಾರಲ್ಲ, ಎಲ್ಲರಿಗೂ ಕೊಡು, ಒಂದು ಸನ್ಮಾನ ಮಾಡು ಅಂತ. ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಲ್ಲಿ ಹೇಳ್ತೀನಿ, ಸ್ಪೋರ್ಟ್ಸ್ ಅಲ್ಲಿ 100 ಜನ ಭಾಗವಹಿಸ್ತಾರೆ, 20 ಜನ ಭಾಗವಹಿಸಿ, ಎಲ್ಲರಿಗೂ ಪ್ರಥಮ ಬರಲ್ಲ ಅಲ್ವಾ? ಎಲ್ಲರಿಗೂ ಪ್ರಥಮ ಕೊಟ್ರೆ ನೆಕ್ಸ್ಟ್ ಮೋಟಿವೇಶನ್ ಇರಲ್ಲ. ಅದಕ್ಕೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತೆಲ್ಲ ಇರ್ತದೆ. ಆ ಉದ್ದೇಶದಿಂದ ಫಸ್ಟ್ ಸೆಕೆಂಡ್ ಕೊಟ್ಟಾಗ ನೆಕ್ಸ್ಟ್ ಅವನ್ ಮಾಡ್ತಾನೆ, ಥರ್ಡ್ ಫೋರ್ತ್ ಬಂದವನು ಇಲ್ಲ ಬರದವನು ಪ್ರಯತ್ನ ಪಡ್ತಾನೆ, ನನಗೂ ಬೇಕು ಈ ಟ್ರೋಫಿ, ಇಲ್ಲ ಈ ಬಹುಮಾನ ಸನ್ಮಾನ ಬೇಕು ಅಂತ. ಆ ರೀತಿಯಲ್ಲಿ ನಾನು ಇದನ್ನ ಆಯೋಜನೆ ಮಾಡಿದ್ದೀನಿ. ನನಗೆ ಇದರಲ್ಲಿ ಏನೂ ಇಲ್ಲ. 22 ಸಮಿತಿಯವರು ನಮ್ಮವರೇ, ಎಲ್ಲ ಸಮಿತಿಯು ನಮ್ಮವರೇ, ಎಲ್ಲ ನಮ್ಮ ಶಾಪ್ ಬರ್ತಾರೆ, ನಮಗೆ ಸಹಕಾರ ಕೊಡ್ತಾರೆ. ಕೆಲವೇ 3 ವರ್ಷ ಆಗಿದೆ ನಮ್ಮ ಶಾಪ್ ಓಪನ್ ಆಗಿ. ಎಲ್ಲರೂ ಅತ್ಯುತ್ತಮವಾಗಿ ವಿರಾಜಪೇಟೆ ತಾಲೂಕಾಗ್ಲಿ ನಗರದಿಂದ ಒಳ್ಳೆ ನಮಗೆ ಸಹಕಾರ ಕೊಟ್ಟಿದ್ದೀರಾ. ಈ ಕಾರ್ಯಕ್ರಮಕ್ಕೂ ನೀವು ಈ ವರ್ಷ ಯಾವ ರೀತಿ ಸಹಕಾರ ಕೊಡ್ತೀರಾ, ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಜೋರದ ಚಪ್ಪಾಳೆ ಇರಲಿ. ಇನ್ಸ್ಟಾಗ್ರಾಮ್ನಲ್ಲಿ ನೇರ ಪ್ರಸಾರದಲ್ಲಿ ವೀಕ್ಷಣೆಗಳಿರುವ ಸರ್ವ ಸಮಸ್ತ ವೀಕ್ಷಕರಿಗೂ, ಅವ್ರಿಗೂ ಮಕ್ಕಳಿರ್ತಾರೆ, ಅವ್ರಿಗೂ ಗಂಡ ಹೆಂಡತಿ ಕುಟುಂಬ ಎಲ್ಲರೂ ಇದ್ದಾರೆ. ಅವ್ರು 6 ಗಂಟೆಗೆ ಆಫೀಸ್ಗೆ ಬರೋದು ಹೋದರೆ ನಾವು ಅವ್ರಿಗೆ ಅಟೆಂಡೆನ್ಸೇ ಕೊಡಲ್ಲ. 6 ಗಂಟೆಗೆ ಯಾರೇ ಆಗಲಿ, ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಬಂದಲ್ಲಿ ಎಂಟ್ರಿ ಹಾಕಲೇಬೇಕು. ಹಾಗಾಗಿ ಅವರಿಗೆ ಹೇಗೆ ಸನ್ಮಾನ ಮಾಡಿದ್ರು, ಅವರ ಎಷ್ಟೇ ನಾವು ಹೊಗಳಿಕೆ ಮಾಡಿದ್ರು ಸಾಕಾಗೋದಿಲ್ಲ. ಅವರಿಗೆ ಆರೋಗ್ಯ ಆಯುಸ್ಸನ್ನು ಕೊಟ್ಟು ಭಗವಂತ ಕಾಪಾಡಲಿ. ಹಾಗೆ ಇವತ್ತು ಹೆಚ್ಚಾಗಿ ಏನು ಮಾತಾಡೋದಿಲ್ಲ, ಯಾಕೆಂತ ಹೇಳಿದ್ರೆ ಇದೊಂದು ವಿಭಿನ್ನವಾದಂಥ ಪ್ರಯತ್ನ. ನಮ್ಮ ರಾಜೇಶ್ ಅವರು ಹೇಳ್ತಾರೆ 1797 92 ವಿರಾಜಪೇಟೆ ಸ್ಥಾಪನೆ ಆಯಿತು ಅಂತ, 1792 ಅಲ್ಲಿಂದ ಇಲ್ಲಿಗೆ ಎಷ್ಟೋ ವರ್ಷಗಳು ನಾವು, ನನಗೆ 41 ವರ್ಷ ಆಯಿತು ವಯಸ್ಸು, ಅಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ. ಒಂದು DJ-ಗಾಗಲಿ ಇನ್ನೊಂದು ಟ್ಯಾಬ್ಲೋಗಾಗಲಿ ಇದುವರೆಗೆ ಒಂದು ವೈಯಕ್ತಿಕವಾಗಿ ಒಂದು ಅಂಗಡಿಯವರಾಗಲಿ ಇನ್ನೊಬ್ಬರಾಗಲಿ ಯಾರೂ ಕೂಡ ಒಂದು ಬೆನ್ನು ತಟ್ಟಿದ್ದಿಲ್ಲ.
ಇದೇ ಮೊದಲ ಪ್ರಯತ್ನ, 2ನೇ ವರ್ಷದ ಪ್ರಯತ್ನ ಇದು ಅತ್ಯಂತ ಯಶಸ್ವಿಯಾಗಿ ಆಗಲಿ. ಯಾಕಂತ ಹೇಳಿದ್ರೆ ಕೆಲವೊಂದು ಭಿನ್ನಾಭಿಪ್ರಾಯ ಎಲ್ಲರಲ್ಲಿ ಇರುತ್ತೆ. ಈಗ ಅಣ್ಣ ತಮ್ಮಂದಿರಲ್ಲಿ ಒಂದು ಮನೆಯಲ್ಲೇ 4 ಬಾಗಿಲು ಒಂದಂಗೆ ಸಣ್ಣ ಪುಟ್ಟ ಬದಲಾವಣೆಗಳು, ಭಿನ್ನಾಭಿಪ್ರಾಯಗಳು ನಮ್ಮಲ್ಲಿ ಬರ್ಬೋದು. ಯಾಕಂತ ಹೇಳಿದ್ರೆ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿರ್ತೀನಿ, ನನಗೂ ಗೆಲ್ಲಬೇಕು ಅಂತ ಆಸಕ್ತಿ ಇರುತ್ತೆ. ಎಲ್ಲೊಂದು ಕಡೆ ನನ್ನ ಗೆಲುವು ನನ್ನ ಕೈಯಿಂದ ತಪ್ಪೋದ್ರೆ ನನಗೂ ಕೂಡ ಅದು ಅರಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ನಮ್ಮ ಸಮಿತಿಯವರೇ. ನಾನು ಕೂಡ ಒಂದು ಸಮಿತಿಯಲ್ಲಿ ಇದ್ದೀನಿ, ನಮ್ಮ ಗಣಪತಿ ಬೀದಿ ಸಮಿತಿಯಲ್ಲಿ ನಮ್ಮ ಸಮಿತಿಯವರು. ಆಗ ಆ ಸಮಿತಿಯವರು, ಹಾಗೆ ಶಿವಕೇರಿಯವರು, ಹಾಗೆ ನಮ್ಮ ಪಂಜರಪೇಟೆ ಮುಖ್ಯ ರಸ್ತೆ, ಮೂರ್ನಾಡು ರಸ್ತೆ, ಇವರೆಲ್ಲರೂ ಕೂಡ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಎಲ್ಲರೂ ಕೂಡ ಆಯೋಜನೆ ಮಾಡಿದ್ದಾರೆ. ಎಲ್ರಿಗೂ ಪ್ರೈಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ಒಬ್ಬರಿಗೆ ಹೋಗುತ್ತೆ, ಸೆಕೆಂಡ್, ಥರ್ಡ್. ಹಾಗಾಗಿ ಎಲ್ಲ ಸೆಣಸಾಟದಲ್ಲೂ ಕೂಡ ಸೋಲು ಗೆಲುವು ಇದ್ದೇ ಇರ್ತದೆ. ಹಾಗೆ ಮುಂದಿನ ವರ್ಷ ನಾವೆಲ್ಲರೂ ಇನ್ನೂ ಅದ್ಧೂರಿಯಾಗಿ ಮಾಡಲಿಕ್ಕೆ ಇದೊಂದು ದಾರಿದೀಪ ಆಗಲಿ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಮುಗಿಯೋವರೆಗೆ, ಅವರೆಲ್ಲರೂ ಬಂದು ಆಗಲಿಂದ ಕರೀತಾ ಇದ್ದಾರೆ, ಬನ್ನಿ ಸ್ವಲ್ಪ ಮುಂದೆ ಕೂತ್ಕೊಳ್ಳಿ ಅಂತ. ಮುಂದೆ ಕೂರೋದಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದು ಬಹಳ ಕಷ್ಟ. ಅಷ್ಟೊಂದು ಶ್ರಮ ಪಟ್ಟುಬಿಟ್ಟು ಇವತ್ತು ಸುರೇಶ್ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ, ಎಲ್ಲರೂ ಈ ಕಾರ್ಯಕ್ರಮದ ಯಶಸ್ವಿಗೆ ಇವರೊಂದಿಗೆ ಸಹಕರಿಸಿ ಅಂತ ಹೇಳ್ತಾ ಹೇಳಕ್ಕೆ ಹೋಗೋದಿಲ್ಲ. ಸಕ್ಸಸ್ ಮೀನ್ಸ್ ಹಬ್ 3ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಇವರು ನಿಜವಾಗ್ಲೂ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮೊದಲು ಯಾರು, 2ನೇದು ಯಾರು, 3ನೇದು ಯಾರು ಅಂತ ನೋಡೋದಕ್ಕಿಂತ 22 ಇವತ್ತು ನಮ್ಮ ಕಲ್ಯಾಣ ಮಂಟಪದವರಿದ್ದಾರೆ. ಅದರಲ್ಲಿ ಎಷ್ಟು ಜನ DJ ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ. ಆದರೆ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಯಾರು ದಯವಿಟ್ಟು ನೋಡಬೇಡಿ, ಸ್ಪೋರ್ಟಿವ್ ಆಗಿ ತಗೊಳ್ಳಿ. ಯಾಕೆಂತ ಹೇಳಿದ್ರೆ ನಾನು ಕೂಡ ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷನಾಗಿದ್ದೆ ಒಂದು 8 ವರ್ಷಗಳ ಕಾಲ. ನಾವು ಸಮಿತಿಯನ್ನ ರಚನೆ ಮಾಡಿ ನಾನು ಎಲ್ಲ ಕಡೆ ಹೋದಾಗ ಹೇಳ್ತೀನಿ, ನಮ್ಮ ಸ್ವಾಭಿಮಾನವನ್ನ ಮನೆ ಒಳಗಡೆ ಇಟ್ಕೊಂಡು ಮನೆ ಹೋಗಿ ನಾವು ಚಂದ ವಸೂಲಿ ಮಾಡಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತೇವೆ. ಆಮೇಲೆ ಬರುವಂತದ್ದೇ ಈ DJ ಮತ್ತು ವಾಲಗಗಳು, ಈ ಪ್ರಭಾವಳಿಗಳು. ಆದ್ರೆ ನಾ ಸುರೇಶ್ ಅವ್ರನ್ನ ಕೇಳಿದೆ, ಇಲ್ಲಿ ಬಂದಾಗ ನೀವು ಎಷ್ಟು ಚೆನ್ನಾಗಿ ಮಾಡಿದ್ದೀರಾ, ಈ ಕಪ್ಪನ್ನ ಎಷ್ಟು ಕಲೆಕ್ಷನ್ ಮಾಡಿದೀರಾ, ಎಷ್ಟು ಡೊನೇಷನ್ ಮಾಡಿದೀರಾ ಅಂತ. ಇಲ್ಲ ಸ್ವಾಮಿ, ಇದು ನಾನ್ ದುಡ್ದಿರೋ ಹಣ, ಸ್ಪೋರ್ಟಿವ್ ಆಗಿರ್ಲಿ, ಎಲ್ಲರೂ ಚೆನ್ನಾಗಿ ಮಾಡ್ಲಿ ಅಂತ ಹೇಳಿ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀನಿ ಅಂತ ಹೇಳಿದ್ರು. ನಿಜವಾಗ್ಲೂ ಇವರಿಗೆ ಮತ್ತೊಮ್ಮೆ ನೀವು ಚಪ್ಪಾಳೆ ತಟ್ಟಬೇಕು. ಅವರ ಸ್ವಂತ ಹಣದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾರಲ್ವಾ, ಅವರಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇದೇ ರೀತಿ ಇನ್ನು ಮುಂದೆ ಕೂಡ ನೀವು ಇಂಥ ಹಲವಾರು ಕಾರ್ಯಕ್ರಮಗಳನ್ನ ನೀಡಿ ನಿಮ್ ಜೊತೆ ನಾವೆಲ್ಲರೂ ಬೆಂಬಲವಾಗಿ ಇರ್ತಾ ಅಂತ ಹೇಳ್ತಾ ಇದ್ದ ನನ್ನ ಮಾತನ್ನು ನನ್ನ ಭಾವನೆ. ಯಾಕೆಂತಂದ್ರೆ ನಾನು ನಮ್ಮ ಸುತ್ತಮುತ್ತ 4-5 ಮಂಟಪದಲ್ಲಿ ಕೂರಿಸ್ತಾರೆ. ಒಂದು ದಿನ ಕೂರಿಸೋರ್ಗೆ ಮಾತ್ರ ಅವ್ರಿಗೆ ಪಾಪ ನೆಮ್ಮದಿ. 11ನೇ ದಿನದವರೆಗೂ ಪಾಪ ಬೆಳಿಗ್ಗೆ ರಾತ್ರಿ ಹಿಡ್ಕೊಂಡು ಬುಕ್ ಹಿಡ್ಕೊಂಡು ಯಾರ ಹತ್ರ ದುಡ್ಡು ಕೇಳೋದು ಅಂತ ಹೇಳೋ ಒಂದು ಪ್ರಯತ್ನ. ಹಾಗಾಗಿ ಪ್ರಯತ್ನ ನೀಗಬೇಕು ಅಂತ ಹೇಳೋದು ನನ್ನ ಒಂದು ವಿಚಾರ. ಯಾಕೆಂದರೆ ಸರ್ಕಾರದಿಂದ ನಾವು ಅನುದಾನ ತರಬೇಕು ಅಂತ ಹೇಳೋದು ವಿಚಾರದಲ್ಲಿ ನಾವು ಈ ಹಿಂದೆನೇ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಹಾಗೆ ಅದು ಯಾಕೆ ಕಾರ್ಯಪ್ರವೃತ್ತ ಆಗಿಲ್ಲ ಅಂತ ಹೇಳೋದು ಬಿಡಿ, ಅದು ಆಗಿಲ್ಲ, ಆಗಬೇಕಾದ ವಿಚಾರಗಳನ್ನ ಮುಂದಕ್ಕೆ ಮಾತಾಡೋಣ ಅಂತ ಹೇಳೋದೊಂದು ವಿಚಾರ. ಅದಕ್ಕೊಂದು ವ್ಯವಸ್ಥೆ ಮಾಡುವ, ಒಂದು ವೇದಿಕೆ ಮಾಡೋ, ಅದಕ್ಕೆ ಎಲ್ಲ ಪಕ್ಷಭೇದ ಬಿಟ್ಟು ಒಂದು ವ್ಯವಸ್ಥೆ ಮಾಡುವಂತ. ಯಾಕೆ ಅಂತ ಹೇಳಿದ್ರೆ ನಿಮಗೆ 2ನೇ ಬಾರಿ ಮಡಿಕೇರಿ ದಸರಾಕ್ಕೆ ಅಲ್ಲಿ ಹೋಗಿದ ತಕ್ಷಣ 75 ಲಕ್ಷ ಕೊಡ್ತಾರೆ, 1.5 ಕೋಟಿ. ಮತ್ತೆ ಅಲ್ಲಿ ನಾನು ಹೋದಾಗ ಅವಾಗ ಈ ಸತಿ 1.5 ಕೋಟಿ. ಗೋಣಿಗಪ್ಪ ದಸರಾಕ್ಕೆ 25ರಿಂದ 50 ಲಕ್ಷ ಕೊಡ್ತಾರೆ. ನಮ್ಮದು ಹೆಚ್ಚು ಕಮ್ಮಿ 300 ವರ್ಷ ಇತಿಹಾಸ ಇರುವಂಥದ್ದು. ನಾವು ಯಾವುದೇ ರೀತಿಯ ಪ್ರಯತ್ನ ಪಡದೆ ನಮ್ಮ ಹತ್ರ ದುಡ್ಡು ಬರ್ತದೆ ಅಂದರೆ ಎಲ್ಲಿಂದ ಬರ್ತದೆ? ನಾವೇನಾದರೂ ಪ್ರಯತ್ನ ಪಟ್ಟರೆ ಮಾತ್ರ ದುಡ್ಡು ಬರುವಂಥದ್ದು. ಹಾಗಾಗಿ ಅದಕ್ಕೊಂದು ವೇದಿಕೆ ಸೃಷ್ಟಿ ಮಾಡಿ ಅಂತ ಹೇಳ್ತಾ, ಯಾಕೆಂದ್ರೆ ನೀವು 22 ಜನರಲ್ಲೇ ನೀವು ಮಾಡಬೇಕು. ನಾವಿಲ್ಲ 22 ಜನರ ಮೇಲೆ ಮಾಡಿದ್ರೆ ಮಾತ್ರ ಒಂದು ಧೈರ್ಯ ಬರೋದು, ಒಂದು ವಿಶ್ವಾಸ ಬರೋದು. ಹಾಗಾಗಿ ಹೆಚ್ಚೇನು ಮಾತಾಡೋದಿಲ್ಲ. ಸಕ್ಸಸ್ ಮೆನ್ಸ್ ಅವರಿಗೂ. ಮತ್ತು ಇನ್ನೊಂದು ವಿಚಾರ, ನನ್ನ ಪ್ರಮುಖವಾದ ವಿಚಾರ, ನಾವು ಇದೆಲ್ಲ ಕಳೆದಾದ್ಮೇಲೆ ಒಂದು ದೃಶ್ಯ ಮಾಧ್ಯಮದಲ್ಲಿ ಭಾಳ ಬೇಜಾರಾಗ್ತದೆ. ನಾವೆಲ್ಲ ರಾತ್ರಿ ಎಲ್ಲ ಮನೆಗೆ ಪಾಪ ಎಲ್ಲ ಬೆಳಿಗ್ಗೆಯವರು ಗಣಪತಿ ಬಿಟ್ಟು ಎಲ್ಲ ಬಂದು ಒಂದು ಖಾಸಗಿ ದೃಶ್ಯ ಮಾಧ್ಯಮದಲ್ಲಿ ಏನೇನೋ ವಿಚಾರಗಳಾಗ್ತಾರೆ. ಸತ್ಯವನ್ನು ಬಿತ್ತಿಸಬೇಕಾಗೋದು ಪತ್ರಕರ್ತರು. ಹಾಗಾಗಿ ಅಲ್ಲಿ ಆ ಪತ್ರಕರ್ತರ ಯಾರು ಅಂತ ಗೊತ್ತಿಲ್ಲ, ಅಲ್ಲಿ ಬಂದವರು ಯಾರು ಅಂತ ಗೊತ್ತಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಮ್ಮಲ್ಲಿ ಹೊಡೆದು ಬರಬಾರ್ದು ಅಂತ ಒಂದು ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಏನೋ ಬಿತ್ಸಾರ ಮಾಡೋದು, ಏನೇನೋ ವಿಚಾರ ಮಾಡೋದು, ರಾಜಕೀಯ ಮಾಡೋದು ಆ ಕಡೆ ಮಾಡ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ಇಲ್ಲಿಗೆ ಬರೋದು ಬೇಡ. ರಾಜಕೀಯ ಎಲ್ಲಾದರೂ ಏನು ಗಣಪತಿಗೆ ಬಂದ್ಬಿಟ್ರೆ ಇನ್ನು ರಾಜಕೀಯದಲ್ಲಿ ಎಲ್ಲರೂ ಗೆದ್ದೇನು ಬಿಡೋದಿಲ್ಲ, ಅದೆಲ್ಲ ಸುಳ್ಳೋದು. ನಾವು ಒಳ್ಳೆ ಕೆಲಸ ನಮ್ಮದು, ನಮ್ಮ ಹಣೆ ಬರೋದು ಚೆನ್ನಾಗಿದ್ರೆ ಗೆಲುವು ಮಾತ್ರ ಸಾಧ್ಯ. ಅದು ಹಾಗೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅಂತ ಒಂದು ವಿಜೃಂಭಣೆ ಇತ್ತೀಚೆಗೆ ವರ್ಷದಲ್ಲಿ
ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ವಿರಾಜಪೇಟೆಯಲ್ಲಿ ಕರ್ನಾಟಕದಲ್ಲಿ 22 ಮಂಟಪ ಜೊತೆಯಲ್ಲಿ ಹೋಗಿ ವಿಸರ್ಜನೆ ಆಗೋದು ಎಲ್ಲಿ ಅಂತ ಹೇಳಿದ್ರೆ ವಿರಾಜಪೇಟೆಯಲ್ಲಿ ಮಾತ್ರ. ಅಷ್ಟು ವಿಜೃಂಭಣೆ ಇದೆ, ಬೇರೆ ಎಲ್ಲೂ ಇಲ್ಲ. ನಾವು 2ನೇ ಭಾಗದಲ್ಲಿ ಕರ್ನಾಟಕದಲ್ಲಿ ಇಲ್ಲ, ಮೊಟ್ಟ ಮೊದಲಲ್ಲಿದ್ದೇವೆ. ಬರೀ 2.5 ಕಿಲೋಮೀಟರ್ ಇಡೀ ರಾತ್ರಿ ಪೂರ್ತಿ ವಿಜೃಂಭಣೆಯಿಂದ ಆಚರಿಸಿ ಗೌರಿಕೆರೆಯಲ್ಲಿ ವಿಸರ್ಜನೆ ಮಾಡ್ತಾ ಇದ್ದೇವೆ. ಸೊ ಇನ್ನು ಮೊದಲು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು 2ನೇ 3ನೇ ಅಂತ ಹೇಳೋದು ಬೇಕಾಗಿಲ್ಲ, ನಾವು ನಂಬರ್ 1, ಯಾವಾಗಲೂ ನಂಬರ್ 1, ಇನ್ನು ಮುಂದಿನ ನಂಬರ್ 1. ಕಳೆದ ವರ್ಷದಿಂದ ನಮ್ಮ ಸಕ್ಸಸ್ ಮೆನ್ಸ್ ಹಬ್ಬಿನವರು ಒಂದು ಡಿಜೆಗೆ ಹಾಗೂ ಇನ್ನೊಂದು 2 ಪ್ರಶಸ್ತಿಯನ್ನ ತಾವು ನೀಡ್ತಾ ಬಂದಿದ್ದೀರಾ. ಮೊಟ್ಟ ಮೊದಲಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಈಗಾಗಲೇ ಪ್ರಾಸ್ತಾವಿಕವಾಗಿ ಹೇಳಬೇಕಾದ್ರೆ ಅವ್ರು ಹೇಳಿದ್ರು ಪಾರ್ಶಾಲಿಟಿ ಬರೋದಿಲ್ಲ ಅಂತ. ಖಂಡಿತವಾಗಿ ನಿಮ್ಮ ಕಡೆ ವೋಟಿಂಗ್ಸ್ ಎಷ್ಟು ಆಯ್ತದೆ ಅವರಿಗೆ ಪ್ರೈಸ್ ಬರ್ತಾ ಇದೆ. ದಟ್ ಈಸ್ ದಿ ರಿಯಲ್ ಥಿಂಗ್. ಒಳ್ಳೆ ವಿಚಾರ, ಅವರಿಗೆ ಪ್ರೈಸ್ ದೊರೀತಾ ಇದೆ. ಸೊ ಆ ಕಪ್ಪನ್ನ ನೋಡ್ಬೇಕಾದ್ರೆ ನನಗೆ ಶಾಕ್ ಆಯ್ತು. ಎಂತ ಅದ್ಭುತವಾದ ಕಪ್ಪುಗಳನ್ನ ಇಟ್ಟಿದ್ದಾರೆ, ಫಸ್ಟ್, ಸೆಕೆಂಡ್, ಥರ್ಡ್ ಆಗ್ಲಿ ಚೆನ್ನಾಗಿದೆ. ಅದಲ್ಲದೆ 22 ಸಮಿತಿಗಳಿಗೂ ಸಹ ಒಂದು ನೆನಪಿನ ಕಾಣಿಕೆಯನ್ನ ನೀಡ್ತಾ ಇದ್ದಾರೆ. ತಾವು ಈ ರೀತಿ ಉತ್ತೇಜನ ಮಾಡೋದಾದ್ರೆ ಬರೋ ವರ್ಷನೂ ಬಹಳ ಉರುಪಿನಿಂದ ಬಾಕಿ ಎಲ್ಲ ವಿಚಾರಗಳು ಮುನ್ನಡೆಸ್ಕೊಂಡು ಹೋಗ್ಬೋದು. ಪ್ರೋತ್ಸಾಹ ಮಕ್ಕಳಿಗೆ, ನಮ್ಮ ಯುವಕರಿಗೆ ಪ್ರೋತ್ಸಾಹ ಕೊಟ್ರೆ ಇನ್ನೂ ಬಹಳ ದೊಡ್ಡದಾಗಿ ಅವ್ರು ಮಾಡ್ಲಿಕ್ಕೆ ಮುಂದಿನ ದಿವಸದಲ್ಲಿ ಅವರು ಕಾರಣಕರ್ತರಾಗ್ತಾರೆ ಅಂತ ಹೇಳಿ ನಮಗೆ 16 ಸಮಿತಿ ಡಿಜೆಗೆ ಒಂದು ವಿಚಾರ ಬಂದಿದೆ. 16 ಸಮಿತಿ ಈಗ ಆಪರೇಟರ್ಸ್ ಡಿಜೆ ಮಾಲೀಕರ ಮೇಲೆ ಕೇಸ್ ಆಗಿದೆ. ಮುಂದಿನ ದಿವಸ ಅದು ನಮ್ಮ ಮೇಲೆ ಬರ್ತದೆ. ಎಲ್ಲ ಸಮಿತಿ ಅಧ್ಯಕ್ಷರು, ಕಾರ್ಯದರ್ಶಿ ಅವ್ರ ಮೇಲೆ ಬರ್ತದೆ, 100ಕ್ಕೆ 100 ಬರ್ತದೆ. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ನಮಗೆ ಬರೋ ವರ್ಷನೂ ಡಿಜೆ ಬೇಕು, ಯಾವ ಕಾರಣಕ್ಕೂ ನಿಲ್ಸೋದು ಬೇಡ. ಇನ್ನು ಮುಂದಿನ ದಿವಸನೂ ಹೋಗುವ, ಆ ಕಾನೂನಿನ ಮಾನದಂಡ ಒಳಪಟ್ಟು ಏನ್ ಮಾಡ್ಬೇಕಾಗಿದ್ದು ಅದನ್ನ ಮಾಡ್ಕೊಂಡು ಹೋಗು ಅಂತ ಹೇಳಿ ಈ 16 ಸಮಿತಿಯವರು, 16 ಅಲ್ಲ 22 ಸಮಿತಿಯವರು ಇದಕ್ಕೆ ಸಹಕಾರ ಬಯಸ್ತಾ ಇನ್ನು ಮುಂದೇನು ಯಶಸ್ವಿಯಾಗಿ ನಮ್ಮ ಈ ಗೌರಿ ಗಣೇಶ ನಡೆಸ್ಕೊಂಡು ಹೋಗುವ. ಮುಖ್ಯ ಅತಿಥಿಗಳಾಗಿ ವಕೀಲರಾದ ಟಿಪಿ ಕೃಷ್ಣ, ಜೆಡಿಎಸ್ ಅಧ್ಯಕ್ಷರಾದ ಪಿಎಸ್ ಮಂಜುನಾಥ್, ಕರಾಟೆಪಟು ಸಂತೋಷ್, ಪುರಸಭಾ ಸದಸ್ಯರಾದ ಮೊಹಮ್ಮದ್ ರಾಫಿ, ಎಸ್ಎಚ್ ಮತೀನ್, ಡಿಪಿ ರಾಜೇಶ್ ಮತ್ತಿತರರು ಪಾಲ್ಗೊಂಡಿದ್ದರು.